ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ವಾರ್ನಿಂಗ್ ಡಿಕೆ ಕೊನೆ ಆಟ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಾಯತ್ರಿ. ಎಸ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸತತವಾಗಿ ತಮ್ಮ ಸಿಎಂ ಪಟ್ಟಕ್ಕೆ ಅಥವಾ ಕುರ್ಚಿಗೆ ಒಂದು ಕ್ಲಾರಿಟಿ ಕೊಟ್ಬಿಟ್ರಪ್ಪ ಅಂತ ದೆಹಲಿ ದಂಡಯಾತ್ರೆಯನ್ನ ಸತತವಾಗಿ ನಡೆಸ್ಕೊಂಡೇ ಬರ್ತಾ ಇದ್ದಾರೆ. ಹೋದಾಗ್ಲೆಲ್ಲ ಒಂದೊಂದು ಸಬೂಬು ಉತ್ತರಗಳನ್ನ ಕೊಟ್ಕೊಂಡೇ ಬರ್ತಾ ಇರುವಂತದ್ದು. ಒಂದ್ಸಲ ಹೋಗ್ತಾರೆ, ಬಜೆಟ್ ಇದೆ, ಸೈಲೆಂಟ್ ಆಗಿರಿ, ಸುಮ್ನಿರಿ, ಸಮಾಧಾನವಾಗಿರಿ ಡಿಕೆಶಿ ಅವರೇ ಅಂತಾರೆ. ಇನ್ನೊಂದ್ಸಲ ಹೋಗ್ತಾರೆ, ಬೈ ಎಲೆಕ್ಷನ್ ಇದೆ, ಸುಮ್ನಿರಿ ಡಿಕೆಶಿ ಅವರೇ ಅಂತಾರೆ. ಮತ್ತೊಂದ್ಸಲ ಹೋಗ್ತಾರೆ, ಪಂಚರಾಜ್ಯ ಎಲೆಕ್ಷನ್ ಇದೆ, ಸುಮ್ನಿದ್ ಬಿಡಿ ಅಂತಾರೆ. ಸೊ ಇದೇ ರೀತಿಯಾಗಿ ಸಬೂಬು ಕೊಟ್ಕೊಂಡು ಎಷ್ಟು ದಿನ ಅಂತ ಹೋಗ್ತೀರಾ? ಈಗ ನನಗೆ ಒಂದು ಕ್ಲಾರಿಟಿ ಬೇಕು, ಒಂದು ಕುರ್ಚಿ ಕೊಡಿ, ಇಲ್ಲ ಅಂದ್ರೆ ಯಾವ ಕುರ್ಚಿ ಕೊಡ್ತೀರಾ ಅಂತ ಒಂದು ಕ್ಲಾರಿಟಿ ಕೊಟ್ಬಿಡಿ ಅಂತ ಪ್ರಯತ್ನವನ್ನ ಮಾಡಿದ್ದಂಥದ್ದು. ಈ ಸಲ ಹೋದಾಗ ಇನ್ನೇನ್ ಕಾರಣ ಇದೆ ಅಂತ ಏನಾದ್ರೂ ಒಂದು ಭರವಸೆಯನ್ನ ಕೊಟ್ಟು ಕಳಿಸಿದ್ದಾರಾ ಹೈಕಮಾಂಡ್? ಈಗ ಈ ಒಂದು ಚರ್ಚೆ ಆರಂಭ ಆಗಿರುವಂತದ್ದು. ಹೈಕಮಾಂಡ್ ಒಂದು ಭರವಸೆಯನ್ನ ಕೊಟ್ಟು ಕಳಿಸಿದೆ ಅನ್ನುವಂಥದ್ದನ್ನ. ಹಾಗಿದ್ರೆ ಅದು ನಿಜಾನಾ? ಹಾಗಿದ್ರೆ ಮೇ ಕ್ರಾಂತಿ ಆಗೇ ಬಿಡುತ್ತಾ ಅಥವಾ ಬದಲಾವಣೆ ಆಗುತ್ತಾ ರಾಜ್ಯ ರಾಜಕಾರಣದಲ್ಲಿ ಅಥವಾ ಸಿಎಂ ಪಟ್ಟದಲ್ಲಿ? ಇದೆಲ್ಲ ವಿಚಾರವನ್ನ ನಾವೀಗ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಈ ಕ್ಷಣದ ವಿಶೇಷ ಚರ್ಚೆ, ವಾರ್ನಿಂಗ್ ಡಿಕೆ ಕೊನೆಯಾಟ. ಎಸ್, ನನ್ನೊಂದಿಗೆ ಗೆಸ್ಟ್ಸ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ತಾ ಹೋಗ್ತೀನಿ. ಇದೇ ವಿಚಾರವಾಗಿ ನಾವೀಗ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಟ್ರಬಲ್ ಶೂಟರ್ ಅಂತ ಕರೆಯುವಂಥದ್ದು ಡಿಕೆ ಶಿವಕುಮಾರ್ ಅವ್ರನ್ನ. ಇವ್ರು ಕೊಡುವಂತ ಟ್ರಬಲ್ಗೆ ಸರಿಯಾದ ಉತ್ತರವನ್ನ ಕೊಡ್ತಾ ಇರ್ಲಿಲ್ವಾ ಹೈಕಮಾಂಡ್ ಹಾಗಿದ್ರೆ? ಅಥವಾ ಈ ಬಾರಿ ಅವರ ಟ್ರಬಲ್ಗೆ ತಕ್ಕ ಉತ್ತರವನ್ನೇನಾದ್ರೂ ಕೊಟ್ಟು ಕಳಿಸಿದ್ಯಾ? ಇದೇ ವಿಚಾರವನ್ನ ನಾವೀಗ ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ. ನಾನು ಗೆಸ್ಟ್ ನ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಬಿಜೆಪಿಯ ವಕ್ತಾರರಾಗಿ ಗೋವಿಂದರಾಜ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಇನ್ನು ಮುಂದುವರೆದಂತೆ ದರ್ಶನ್ ಅವರು ಕಾಂಗ್ರೆಸ್ ವಕ್ತಾರರು ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ಜೆಡಿಎಸ್ ವಕ್ತಾರರಾಗಿ ಮಹೇಶ್ ಗೌಡ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಎಸ್, ಹಾಗೇನೆ ಗಂಗಾಧರ್ ಕುಷ್ಟಗಿ ಸರ್, ರಾಜಕೀಯ ವಿಶ್ಲೇಷಕರು, ಅವರು ಕೂಡ ಭಾಗಿಯಾಗಿದ್ದಾರೆ ಕಾರ್ಯಕ್ರಮದಲ್ಲಿ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈಗ ಆರಂಭ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಾನು ನಮ್ಮ ಕಾಂಗ್ರೆಸ್ ವಕ್ತಾರರನ್ನೇ ಕೇಳ್ತೀನಿ. ಈಗ ಒಂದು ಡೆಡ್ಲೈನ್ ಅನ್ನ ಕೊಟ್ಟು ಕಳಿಸಿದ್ದಾರೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಹಾಗಿದ್ರೆ ಅದು ನಿಜಾನಾ? ಡೆಡ್ಲೈನ್ 29ರಲ್ಲಿ ಡೆಡ್ಲೈನ್ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿ ಕಳಿಸಿರುವಂಥದ್ದು, ಅದು ನಿಜಾನಾ? ಆ ಡೆಡ್ಲೈನ್ ಏನು? ಹಾಗಿದ್ರೆ ಏನ್ ನಿರ್ಧಾರ ಆಗತ್ತೆ ಅವಾಗ ಅಂತ ಹೇಳೋದಾದ್ರೆ? ನೀವು ಚರ್ಚೆ ಶುರುವಾತ್ನಲ್ಲಿ ಹಲವೊಂದು ವಿಚಾರಗಳನ್ನ ಹೇಳಿದ್ರಿ. ಆ ವಿಚಾರಗಳನ್ನ ನಿಮಗೆ ಯಾರು ಬಂದು ಹೇಳಿದ್ರು ಅನ್ನುವಂತಹ ಪ್ರಶ್ನೆನೇ ನನಗಿರುವಂತದ್ದು. ಯಾವುದಾದ್ರೂ ಒಂದು ಚರ್ಚೆಗಳು ನಡೆಯುವಂತ ಸಂದರ್ಭದಲ್ಲಿ ಅದು ಕ್ಲೋಸ್ ಡೋರ್ ನಲ್ಲಿ ನಡೆಯುವಂತದ್ದು. ಆ ಕ್ಲೋಸ್ ಡೋರ್ ನಲ್ಲಿ ನಡೆದಂತ ಯಾವುದೇ ಚರ್ಚೆ ಇದ್ರು ಸಮೇತ ಅದಕ್ಕೆ ನಾನಾ ರೆಕ್ಕೆ ಪುಕ್ಕಗಳನ್ನ ಕಟ್ಟಿ ತನ್ನದೇ ಆದ ರೀತಿಯಲ್ಲಿ ಮಾತಿನ ಹಕ್ಕಿಗಳು ಎಲ್ಲಾ ಕಡೆ ಹಾರಾಟ ಮಾಡ್ತಾ ಇರ್ತದೆ. ಯಾಕೆ ಅಂತಂದ್ರೆ ಇವತ್ತು ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಈ ವಿಚಾರವಾಗಿ 2023ರಿಂದ ಇಲ್ಲಿ ತನಕ ಏನು ಮಾತಾಡಿಲ್ಲ ಹೊರಗಡೆ ಬಂದು, ಅಥವಾ ಮಾನ್ಯ ಡಿ ಕೆ ಶಿವಕುಮಾರ್ ಅವರಾಗ್ಲಿ, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ ಯಾವುದೂ ಇಲ್ಲ. ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಏನು ಹಾಗೆ ತಳ್ಕೊಂಡು ಹೇಳ್ಬಿಡ್ತಾರೆ, ಸಿಎಂ ನಿರ್ಧಾರ ಮಾಡ್ತಾರೆ ಬಿಡ್ರಿ ಅಂತ. ಯಾವ ವಿಚಾರಕ್ಕೆ ಅಂತ ಹೇಳಿದ್ರು ನೋಡಿ. ಆ ಸನ್ನಿವೇಶದ ಯಾವ ಪ್ರಶ್ನೆ ಇರ್ತದೆ ಅದಕ್ಕೆ ಅವರು ಉತ್ತರ ಕೊಡುವಂತ ಯಾವ ಪ್ರಶ್ನೆ ಕೇಳಿರಬಹುದು ಅಲ್ಲ, ಯಾವುದೇ ಇರಬಹುದು. ಎಲ್ಲದಕ್ಕೂ ನೀವು ಒಂದೇ ರೀತಿ ಉತ್ತರವನ್ನ ಬಯಸ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ರು, ಮನೋಹರ್ ಖಟ್ಟರ್ ಅವ್ರನ್ನ ಭೇಟಿ ಮಾಡಿದ್ರು, ಕೇಂದ್ರ ಸಚಿವರನ್ನ, ಹಾಗೆ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ರು. ಜೊತೆಗೆ ನಮ್ಮ ಹೈಕಮಾಂಡ್ ಅವ್ರನ್ನ ಭೇಟಿ ಮಾಡಿದ್ರು. ಯಾಕೆಂತಂದ್ರೆ ಇವಾಗ ಒಂದ್ ಕಡೆ ನಮ್ಮ ಏನು ವಿಮಾನ ನಿಲ್ದಾಣದ ಒಂದು ಸ್ಥಳಾಂತರ ವಿಚಾರ ಆಗಿರ್ಬೋದು, ಅಥವಾ ನಗರಾಭಿವೃದ್ಧಿಯ ವಿಚಾರಗಳಾಗಿರ್ಬೋದು. ಹಾಗೇನೆ ಇವತ್ತು ನಮ್ದು ಬೈ ಎಲೆಕ್ಷನ್ ನಡೆದಿದೆ 2. ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಅಸ್ಸಾಂನ ಇನ್ಚಾರ್ಜ್ ಹಾಕಿದ್ರು. ಹಾಗೇನೆ ಅವರು ತಮಿಳುನಾಡು ಮತ್ತೆ ಕೇರಳದ ಪ್ರಚಾರಗಳಿಗೆ ಹೋಗಿ ಬಂದಿದ್ದಾರೆ. ಮೊದಲಿಗೆ ಕರ್ನಾಟಕದ ರಿಪೋರ್ಟ್ ಕಾರ್ಡ್, ಅವರು ಕೆಪಿಸಿಸಿ ಅಧ್ಯಕ್ಷ ಇದ್ದಾರೆ. ಪಕ್ಷದಲ್ಲಿ ಅನೇಕ ವಿಚಾರಗಳು, ಚರ್ಚೆಗಳು ನಿಮ್ಮ ಮಾಧ್ಯಮಗಳೆಲ್ಲ ನಡೆದಿದೆ. ಕೆಲವೊಂದು ಚಿಕ್ಕ ಬೆಳವಣಿಗೆಗಳು ರಾಜಕೀಯವಾಗಿ ನಮ್ಮ ಪಕ್ಷದಲ್ಲೇ ಆಗಿರೋ ಕಾರಣ, ಹಾಗೆ ಉಳಿದ ರಾಜ್ಯಗಳ ಏನೇನು ಈಗ ಉದಾಹರಣೆ ನಾವು ಗೆಲ್ತಾ ಇದೀವಿ, ತಮಿಳುನಾಡು ಮತ್ತೆ ಕೇರಳಗಳಲ್ಲೂ ಗೆಲ್ತಾ ಇದೀವಿ. ಅಸ್ಸಾಮಲ್ಲಿ ಇವರು ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ. ನಾವು ಗೆಲ್ಲುವಂತ ವಿಶ್ವಾಸವನ್ನ ಖಂಡಿತವಾಗ್ಲೂ ಇಟ್ಕೊಂಡಿದ್ದೀವಿ. ಈ ಎಲ್ಲ ವಿಚಾರವನ್ನ ಹೈಕಮಾಂಡ್ ಜೊತೆ ಮಾತನಾಡುವಂತದ್ದು ಒಬ್ರು ನಮ್ಮ ಕರ್ನಾಟಕ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರು, ಹಾಗೆ ಸರ್ಕಾರದ ವಿಚಾರವಾಗಿ ಕೇಂದ್ರ ಮಂತ್ರಿಗಳನ್ನ ಭೇಟಿಯಾಗುವಂತದ್ದು ಸ್ವಾಭಾವಿಕ. ಇದಕ್ಕೇನೆ ಇವತ್ತು ಅನೇಕ ಚರ್ಚೆಗಳು ಟಿವಿಗಳಲ್ಲಿ ನಡೀತಾ ಇದೆ. ನಡಿಬಾರ್ದು ಅಂತೇನಿಲ್ಲ. ಸರ್, ಪಕ್ಷದಲ್ಲಿ ನಡೀತಿಲ್ವಾ ಹಾಗಿದ್ರೆ ಏನು ಚರ್ಚೆಗಳು? ಡಿಕೆ ಬಣ, ಸಿದ್ದು ಬಣ, ಅವರು ಡಿಕೆ ಸಿಎಂ ಆಗ್ಬೇಕು ಅಂತ ಅನ್ಕೊಂಡಿರೋರು ಭರವಸೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನಿಮ್ಮಲ್ಲೇ ಚರ್ಚೆ ಆಗ್ತಾ ಇದೆ. ನಮ್ಮಲ್ಲಿ
ಯಾವುದು ಬಣ ಇಲ್ಲ. ನಮ್ಮಲ್ಲಿ ಒಂದೇ ಬಣ, ಅದು ಕಾಂಗ್ರೆಸ್ ಬಣ. Okay. ಕಾಂಗ್ರೆಸ್ ನಿಂದಾನೇ ಇವತ್ತು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಕಾಂಗ್ರೆಸ್ನಿಂದನೇ ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಮತ್ತೆ ಉಪಮುಖ್ಯಮಂತ್ರಿಗಳು. ಪಕ್ಷದಿಂದನೇ ಎಲ್ಲರೂ ಹೊರತು ಒಬ್ಬ ವ್ಯಕ್ತಿಯಿಂದ ಒಂದು ಪಕ್ಷ ಅಲ್ಲ, ಅಥವಾ ಏನೋ ಒಂದು 10 ಜನ ಇದ್ದ ತಕ್ಷಣ ಒಂದು ಪಕ್ಷ ಆಗುದಿಲ್ಲ. ನಾವು 141 ಜನ ಸೇರಿ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರ ಬೆಂಬಲದಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಳ್ವಿಕೆಗೆ ಬಂದಿರತಕ್ಕಂಥದ್ದು 100ಕ್ಕೆ 100 ಸತ್ಯ. ಸೊ ಹಾಗಾಗಿ ಅನವಶ್ಯಕ ಮತ್ತಿನ್ನೊಂದು ಬಣ ಬಡಿದಾಟ, ಗುದ್ದಾಟ, ಒಂದೊಂದು ಟ್ಯಾಗ್ಲೈನು ಮತ್ತಿನ್ನೊಂದು ಎಲ್ಲ ಕೊಟ್ಟು ಚರ್ಚೆಗಳಾಗ್ತವೆ ಆ ರೀತಿ. ಯಾಕೆಂದ್ರೆ ನೀವು 23ರಲ್ಲಿ ಆಳ್ವಿಕೆಗೆ ಬಂದ ದಿನದಿಂದ ಇವತ್ತಿನ ತನಕ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಾಗ್ಲಿ ಅಥವಾ ಸಿದ್ದರಾಮಯ್ಯನವರಾಗ್ಲಿ ಒಂದು ತಂದೆ ತಾಯಿಯ ಮಕ್ಕಳಂತೆ, ಸಹೋದರರಂತೆ ಒಂದು ಬಾಂಧವ್ಯದಲ್ಲಿ ಉತ್ತಮವಾದಂತ ಅವ್ರ ಮೇಲೆ ಇವರೆಲ್ಲಾದ್ರೂ ಆರೋಪ ಮಾಡಿರುವಂತ ಒಂದೇ ಒಂದು ನಿದರ್ಶನ ನೀವು ತೋರಿಸ್ಲಿಕ್ಕಾಗುದಿಲ್ಲ. ನಾವು ಒಳ ಮೀಸಲಾತಿ ಜಾರಿ ಆಯ್ತಲ್ವಾ, ಅಂದ್ರೆ ಅದ್ರ ಬಗ್ಗೆ ಅಧಿವೇಶನ ಎಲ್ಲ ಮಾಡ್ತಿದ್ರಾಗ ಡಿ.ಕೆ. ಶಿ ಅವರು ಯಾಕೆ ಬಂದಿರ್ಲಿಲ್ಲ ಅಲ್ಲಿಗೆ? ಅವರ ಅನುಪಸ್ಥಿತಿಯಲ್ಲಿ ನಿರ್ಧಾರ ಆಯ್ತು. ಮೇಡಮ್, ಪ್ರತಿಯೊಂದು ಸಚಿವ ಸಂಪುಟ ಸಭೆನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದ್ರು ತಾನೆ, ಸೆಷನ್ ಈ ರೀತಿ ಡಿಸ್ಕಷನ್ ಆಗ್ಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಇದ್ರು ತಾನೆ, ಆ ಸಮುದಾಯದ ನಾಯಕರುಗಳು ಭೇಟಿ ಮಾಡ್ಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಇದ್ರು ತಾನೆ. ಪೂರ್ವ ನಿಯೋಜಿತ ದೆಹಲಿ ಕಾರ್ಯಕ್ರಮ ಅದರಲ್ಲಿ ಕೇಂದ್ರ ಸಚಿವರನ್ನ ಭೇಟಿ ಮಾಡುವಂತಹ ಉದ್ದೇಶ, ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡುವಂತಹ ಉದ್ದೇಶ ಪೂರ್ವ ನಿಯೋಜಿತ ಆಗಿರೋದ್ರಿಂದ ಇಲ್ಲಿ ನೋಡಿ, ಈಗ ಒಬ್ರಲ್ಲಿ ಬಂದಿಲ್ಲ ಅಂದ ತಕ್ಷಣ ಅದಕ್ಕೊಂದು ಇದು ಕಾರಣನ ಅಂತಲ್ಲ ಯಾವತ್ತು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ನಮ್ಮ ಪ್ರಣಾಳಿಕೆ, ಕೆಪಿಸಿಸಿ ಅಧ್ಯಕ್ಷರಾಗಿ ನಾವು ಅಧಿಕಾರದಲ್ಲಿ ಇಲ್ಲದಂತ ಸಂದರ್ಭದಲ್ಲಿ ಪ್ರಣಾಳಿಕೆಯನ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ತಾನೆ. ಆ ಪ್ರಣಾಳಿಕೆಯಲ್ಲಿ ನಾವು ಇದನ್ನ ಭರವಸೆಯನ್ನ ಕೊಟ್ಟಿದ್ವಿ ತಾನೆ. ಅದು ಒಂದು ಡಿ.ಕೆ. ಶಿವಕುಮಾರ್ ಅವರ ಕನಸಾಗಿತ್ತು. ಏನು, ನಾವು ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯವನ್ನ ಕೊಡಬೇಕು ಅನ್ನುವಂತಹ ಒಂದು ಆಸಕ್ತಿದಾಯಕ ವಿಚಾರವನ್ನ ಇಟ್ಕೊಂಡು ನಮ್ಮ ಪ್ರಣಾಳಿಕೆಯಲ್ಲೇ ನಾವು ಹಾಕಿದ್ವಿ. ಇದು ಪೂರ್ವ ನಿಯೋಜಿತ ಕಾರ್ಯಕ್ರಮ. ದೆಹಲಿಗೆ ಹೋಗಿದ್ರು, ಅದಕ್ಕೆ ನೀವು ಇನ್ನೊಂದು ರಾಜಕೀಯವನ್ನ ಮಿಕ್ಸ್ ಮಾಡುವಂತ ಅವಶ್ಯಕತೆ ಇಲ್ಲ. ನಮ್ಮಲ್ಲೂ ಎಲ್ಲದೂ ಸರಿಯಾಗಿದೆ. ಏನಿದು ಜೆ.ಎಚ್. ಪಾಟೀಲ್ ವಿಧಾನಸೌಧದಲ್ಲಿ ಹೇಳಿದ್ರಂತದ್ದು ಯಾವ್ದೋ ತೋಳದ್ದು ಮತ್ತೆ ಇನ್ನೊಂದು ಕತೆ, ಏನೋ ಬೀಳುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ಡೇ ಒನ್ನಿಂದ ಅನೇಕ ಚರ್ಚೆಗಳು ನಡೀತಾ ಇದೆ. ಆದ್ರೆ ಚರ್ಚೆಗಳಿಗೆ ನಿಮಗೆ ಕೊನೆಗೆ ಸಿಗುವಂತ ಉತ್ತರ ಒಂದು, ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಇವ್ರ ಮನೆಗೆ ಅವ್ರು ಹೋಗಿ ಊಟ ಮಾಡ್ತಾರೆ, ಅವ್ರ ಮನೆಗೆ ಇವ್ರು ಬಂದು ಊಟ ಮಾಡ್ತಾರೆ ಅಂತ ಒಂದು ಸಿದ್ಧಾಂತವನ್ನು ನಾವು ಕೊಟ್ಟಿದ್ದೀವಿ. ಸೊ ಹಾಗೆ ನಮ್ಮಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಇಲ್ಲ ಮೇಡಮ್. ಓಕೆ ಸರ್, ಆಯ್ತು. ಓಕೆ, ಈಗ ನಾನು ನಮ್ಮ ರಾಜಕೀಯ ವಿಶ್ಲೇಷಕರನ್ನ ಮಾತಾಡ್ಸ್ತೀನಿ ಸರ್. ಸರ್ ನಮಸ್ತೆ. ಈಗ ಕೇಳಿಸ್ಕೊಂಡ್ರಿ ಇವ್ರು ಹೇಳಿದ್ದನ್ನ. ಹಾಗಿದ್ರೆ ನಿಜವಾಗ್ಲೂ ಕೂಡ ಸಿಎಂ ಡಿ.ಸಿ.ಎಂ ಮಧ್ಯೆ ಯಾವುದೇ ರೀತಿಯಾದಂತ ಗೊಂದಲ ಇಲ್ವಾ? ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕು ಅಂತ ಕೇಳ್ತಿರುವಂತದ್ದು ಸುಳ್ಳ? ಹಾಗಿದ್ರೆ ಸರ್, ಗಂಗಾಧರ್ ಕುಷ್ಟಗಿ ಸರ್, ನಿಮ್ಮನ್ನ ಕೇಳ್ತಾ ಇರೋದು. ಕೇಳಿಸ್ತಿದ್ಯಾ ಸರ್ ಧ್ವನಿ? ಬ್ರೇಕ್ ಆಗಿ ಕೇಳಿಸ್ತಾ ಇದೆ, ಬ್ರೇಕ್ ಆಗ್ತಾ ಇದೆಯಲ್ಲ. ಎಸ್ ಸರ್, ಇವಾಗ ನಿಮ್ಮ ಧ್ವನಿ ಬ್ರೇಕ್ ಆಗ್ತಾ ಇದೆ ಸರ್. ಇವಾಗ ಕೇಳಿಸ್ತಿದ್ಯಾ ಸರಿಯಾಗಿ? ಈಗ ಪರವಾಗಿಲ್ಲ. ಎಸ್ ಸರ್, ಈಗ ಇವ್ರು ಹೇಳಿದ್ದು ಇಷ್ಟೊತ್ತು ಇವ್ರು ಮಾತಾಡಿದ್ ಕೇಳಿಸ್ತಾ ಸರ್? ಅವ್ರು ಮಾತಾಡಿದ್ ನನಗೆ ಕೇಳಿಸಿದೆ. ಎಸ್ ಸರ್, ಹಾಗಿದ್ರೆ ನಿಜವಾಗ್ಲೂ ಕೂಡ ಸಿಎಂ ಡಿ.ಸಿ.ಎಂ ಮಧ್ಯೆ ನಾನು ಮುಂದಿನ ಸಿಎಂ ಆಗ್ಬೇಕು ಅನ್ನುವಂತ ಆಸೆ ಆಗಿದ್ರೆ ಡಿ.ಸಿ.ಎಂಗೆ ಇಲ್ವಾ? ಅಥವಾ ಈ ಒಂದು 2.5 ವರ್ಷ ಅನ್ನುವಂಥದ್ದೇನು ಅಂದ್ರೆ ಮೌಖಿಕವಾಗಿ ನಡೆದಿದ್ದಂಥದ್ದು, ಹಾಗಿದ್ರೆ ಅದೆಲ್ಲ ಸುಳ್ಳ? ಹಾಗಿದ್ರೆ ಯಾವುದೇ ರೀತಿಯಾದಂತ ಕ್ಲಾರಿಟಿ ಇಲ್ಲದೆ ಏನು ಇಲ್ವಾ ರಾಜ್ಯ ಸರ್ಕಾರ ಅಂತ? ನೋಡಿ, ಅವ್ರು ಕೇಳಿಸ್ತಾ ಇಲ್ಲ ಸರ್. ಕೇಳಿಸ್ತಿಲ್ವಾ? ಇಲ್ಲ, ಅವ್ರದ್ದು ಅಲ್ಲ ರೀ, ಅದು ಏನು ಅಲ್ಲಿ ನೋಡಿ ಅವ್ರು ಮಾತಾಡ್ತಾ ಇರೋದ್ರಲ್ಲಿ ಏನು ಕೇಳಿಸುತ್ತಾ? ಎಸ್ ಓಕೆ ಸರ್, ನಾ ಮಾತಾಡಿಸ್ತೀನಿ. ಗೋವಿಂದ್ ಸರ್, ಅವ್ರು ಹೇಳಿದಿಷ್ಟು ಪಾಯಿಂಟ್ಸ್ನ ಕೇಳಿಸ್ಕೊಂಡ್ರಿ. ಈಗ ವಿರೋಧ ಪಕ್ಷದವರಾಗಿದ್ಕೊಂಡು ನೀವು ಏನು ಹೇಳ್ತೀರಾ? ಇವತ್ತು ಟ್ರಬಲ್ ಶೂಟರ್ಗೆನೆ ಟ್ರಬಲ್ ಆಗಿದೆ. ಯಾಕೆಂದ್ರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇವತ್ತು ದೆಹಲಿ ದಂಡಯಾತ್ರೆ ಮಾಡ್ತಾ ಇರೋದು ನೋಡಿದ್ರೆ ಬಹುಶಃ ಕಾಂಗ್ರೆಸ್ನ ವಕ್ತಾರ ಹೇಳ್ದಂಗೆ ಎಲ್ಲವೂ ಸುಖಾಂತ್ಯವಾಗಿ ಆ ಥರ ನಡೀತಾ ಇದೆ ಎಂದಿದ್ರೆ ಬಹುಶಃ ರಾಮನಗರದ MLA ಇಕ್ಬಾಲ್ ಹುಸೇನ್ ಅವರು ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ದಿದ್ದು ಜನವರಿ ಕ್ರಾಂತಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಸಿದ್ದರಾಮಯ್ಯನವ್ರ ಮಗ ಏನು 5 ವರ್ಷ ನಮ್ಮಪ್ಪನೇ CM ಆಗಿರ್ತಾರೆ ಅಂತ ಹೇಳಿದ್ದಂಥದ್ದು. ಅದೇ ಅವ್ರು ಹೇಳ್ತಾ ಇರಬೇಕಾದ್ರೆ ನಾನೇನೇನು ಹೇಳಿದ್ರೆ
ಅದು ಅತ್ಯಾಚಾರ, ಬೇರೆ ಹೇಳಿದ್ರೆ ಚಮತ್ಕಾರ ಅಂತ ನೋಟಿಸ್ ಕೊಟ್ಟಿಲ್ಲ, ಯಾಕೆ ಹೇಳ್ತಾ ಇರೋದು. ಇಷ್ಟೆಲ್ಲ ಮಾಡಿದಾಗ ಪಕ್ಷ ವಿಲ್ ಟೇಕ್ ದ ಡಿಸಿಷನ್ ಅಂತ ಹೇಳಿ ವಾರ್ನಿಂಗ್ ಮಾಡಿದ್ದೆ ಯಾರಿಗೆ. ಅದಾದ ನಂತರ ಸನ್ಮಾನ್ಯ ರಾಜಣ್ಣವರು ನವೆಂಬರ್ ಕ್ರಾಂತಿ ಹಾಗೆ ಆಗುತ್ತೆ ಅಂತ ಹೇಳಿದಾಗ ಅವರ ಕ್ಯಾಬಿನೆಟ್ ಇಂದ ಸಸ್ಪೆಂಡ್ ಮಾಡುವಂತ ಅವಶ್ಯಕತೆ ಏನಿತ್ತು? ಹೌದು. ಇವತ್ತು ಕಾಂಗ್ರೆಸ್ಸಿನ ಶಾಸಕರೆಲ್ಲ ಸೇರ್ಕೊಂಡು ಡೆಲ್ಲಿ ಯಾತ್ರೆ ಯಾಕೆ ಮಾಡ್ಬೇಕಾಯ್ತು? ಹಾಗಾದ್ರೆ ಇಷ್ಟೆಲ್ಲವೂ ಕೂಡ ಇಟ್ಕೊಂಡು ಕಾಂಗ್ರೆಸ್ಸಿನ ವಕ್ತಾರರ ಪ್ರಕಾರ ಏನು ಹಾಗೇ ಇಲ್ಲ ಕಾಂಗ್ರೆಸ್ ನಲ್ಲಿ ಇದ್ದಿದ್ರೆ ಬಹುಶಃ ಸಿದ್ದರಾಮಯ್ಯನ ಬಣ, ಡಿ ಕೆ ಶಿವಕುಮಾರ್ ಬಣ ಅಂತ ಗುರುತಿಸ್ಕೊಳ್ಳೋ ಪ್ರಶ್ನೆ ಉದ್ಭವ ಆಗ್ತಾ ಇತ್ತಲ್ಲ. ಇಲ್ಲಿ ಎಲ್ಲವೂ ನಡೀತಾ ಇದ್ದಿ ಬಹುಶಃ ವಕ್ತಾರಿಗೆ ಮಾತ್ರ ಗೊತ್ತಾಗ್ತಾ ಇಲ್ಲ, ಆದ್ರೆ ಜನಕ್ಕೆ ಗೊತ್ತಾಗ್ತಾ ಇದೆ, ಮಾಧ್ಯಮದ ಗೊತ್ತಾಗ್ತಾ ಇದೆ, ಹೈಕಮಾಂಡ್ ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಕೂಡ ಇಷ್ಟೆಲ್ಲ ಗೊತ್ತಿದ್ರು ಏನೂ ಮಾಡಕ್ ಆಗ್ದಲ್ಲ ಕೈ ಕಟ್ಕೊಂಡು ಕುತ್ಕೊಂಡಿದೆ. ಅದೇ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳ್ತಾ ಇದ್ರಲ್ಲ, ಬಂದೆ ನೀವು ಅಧಿಕಾರ ಯಾರು ಮಾಡ್ತೀರನ್ನ ಲೆಕ್ಕ ಅಲ್ಲ, ನೀವು ಒಟ್ಟಾಗಿ ಕೆಲಸ ಮಾಡಿ ರಾಜ್ಯ ಜನತೆಗೆ ಒಳ್ಳೆ ಕೆಲಸ ಮಾಡಿ ಅನ್ನೋದು ಅವ್ರು ಹೇಳಿದ್ರು ಬೆಲೆ ಇಲ್ಲ. ಇತ್ಲಾಗೆ ಇವರು ಏನು 3 ವರ್ಷ 2 ವರ್ಷ ಏನು ಹಂಚ್ಕೊಂಡಿದ್ರಲ್ಲ, 3 ವರ್ಷ 2 ವರ್ಷ ಅಂತ ಜನಕ್ಕೆ ಹೇಳ್ತಾ ಇದ್ರು. ಯಾವಾಗ ಮುಖ್ಯಮಂತ್ರಿ ಸೀಟು ವಿಚಾರ ಚರ್ಚೆ ಬರುತ್ತೆ, ಇತ್ತ ಡಿ ಕೆ ಶಿವಕುಮಾರ್ ಡೆಲ್ಲಿ ಯಾತ್ರೆ ಮಾಡಿದ್ರೆ ಇಲ್ಲಿ ಸಿದ್ದರಾಮಯ್ಯನವರ ಪಟಾಲ ಮೇನಿದೆ ಅವರೆಲ್ಲ ಜಾತ್ರೆ ಮಾಡಕ್ ಸೇರ್ಕೊಳ್ತಾರೆ. ಅಂದ್ರೆ ಮೊನ್ನೆನೂ ಕೂಡ ಏನ್ ಪ್ರೋಟೋಕಾಲ್ ವೆಹಿಕಲ್ ಇಲ್ದಲೆ ಏಕಾಏಕಿ ಒಂದು ಪ್ರೈವೇಟ್ ವೆಹಿಕಲ್ ಹೋಗ್ಲಿ ಒಂದು ಸಭೆ ಮಾಡಿದ್ರಲ್ಲ, ಯಾವುದಕ್ಕೋಸ್ಕರ ಮಾಡಿದ್ರು? ಎಲ್ಲನ ಕರ್ನಾಟಕದಲ್ಲಿ ಒಂದು 100 ಕೋಟಿ ಯೋಜನೆ, ನೀರಾವರಿ ಯೋಜನೆ ತರಕ್ ಮಾಡಿದ್ದ, ಇಲ್ಲ ಅಂದ್ರೆ 100 ಹಾಸ್ಪಿಟ್ಲ್ ಕಟ್ಟಕ್ಕೆ ಏನಾದ್ರು ಹೊಸ ಯೋಜನೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರ, ಇಲ್ಲ ಏನಾದ್ರು ಸ್ಕೂಲ್ ನ ಕಟ್ಟಡವನ್ನು ಅಭಿವೃದ್ಧಿ ಪಡಿಸಕ್ಕೋಸ್ಕರ ಮಕ್ಕಳಿಗೆಲ್ಲ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ಪ್ರಾಜೆಕ್ಟ್ ಮಾಡಕ್ಕೋಸ್ಕರ ಸೇರ್ಬಿಟ್ಟು ಸಭೆ ಮಾಡಿದ್ರ? ಇಷ್ಟೆಲ್ಲ ಗೊತ್ತಿರುವಂತ ವಿಪಕ್ಷದವರು ಯಾಕೆ ಒಂದು ಸಜೆಷನ್ ಕೊಡಬಾರ್ದು ಕಾಂಗ್ರೆಸ್ನವ್ರಿಗೆ? ಮೇಡಮ್, ನಾವು ಇದು ನಿನ್ನೆ ಮೊನ್ನೆ ಇವತ್ತು ವಿಚಾರ ಇದು ಕೇಳ್ತಾ ಇರ್ತಕ್ಕಂಥದ್ದು. ಕಳೆದ 1 ವರ್ಷದಿಂದ ಸತತವಾಗಿ ಮಾಧ್ಯಮದಲ್ಲ ಏನಾದ್ರು ಕಾಣಿಸ್ಕೊಂತ ಇರೋದಿದ್ರೆ ಕುರ್ಚಿ ನನಗ ನಿನ್ಗ ಯಾವಾಗ ಬಿಡ್ತೀಯ ಇದೇ ವಿಚಾರ ಚರ್ಚೆ ಮಾಡ್ತಾ ಇರೋದ್ ಬಿಟ್ರೆ ಈ ರಾಜ್ಯದಲ್ಲಿ ಯಾವ್ದನ್ನ ಅಭಿವೃದ್ಧಿ ಕೆಲಸದ ವಿಚಾರವಾಗಿ ಚರ್ಚೆ ನಡೀತಾ ಇದ್ರೆ ಇಲ್ಲ ಎಲ್ಲಾನು ಹೋಗ್ಬಿಟ್ಟು ನಾನು ಇಂಥ ಪೂಜೆ ಮಾಡ್ತಾ ಇದ್ದೀನಿ, ಇಷ್ಟು ಕೋಟಿ ಪ್ರಾಜೆಕ್ಟ್ ಏನೋ ವಿಚಾರ ಏನೋ ರಾಜ್ಯ ಜನತೆ ಮುಂದೆ ಹೇಳ್ತಾ ಇದಾರ, ನಾವೇನೋ ಒಂದು ಗ್ಯಾರಂಟಿ ಕೊಟ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು ಒಂದೇನೋ ಬಸ್ ಫ್ರೀ ಕೊಟ್ಬಿಟ್ಟು ಬಸ್ಸಿನ ಬೆಲೆನ ಜಾಸ್ತಿ ಮಾಡಿ, ಇತ್ಲಾಗ ಕರೆಂಟ್ ಫ್ರೀ ಕೊಟ್ಟಿನಿ ಅಂದ್ಬಿಟ್ಟು ಕರೆಂಟ್ ಬಿಲ್ಲು ಜಾಸ್ತಿ 4 ರೂಪಾಯಿ ಇದ್ದಿದ್ದು 7 ರೂಪಾಯಿ ಮಾಡಿ, ಇಲ್ಲಿ ಹಾಲಿಂದ ಆಲ್ಕೋಹಾಲ್ ಎಲ್ಲ ಬೆಲೆನ ಜಾಸ್ತಿ ಮಾಡ್ಬಿಟ್ಟು ನಾವೇನೋ 136 ಸೀಟ್ ಬಂದ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು ನಾವು ನಡೆದಿದ್ದೇ ದಾರಿ, ನಾವು ಅನ್ಕೊಂಡಿದ್ದೇ ದಾರಿ ಅಂತ ಹೇಳ್ಬಿಟ್ಟು ಇವತ್ತು ಜನರಿಗೆಲ್ಲ ಒಂದ್ ಕಡೆ ಒಂದು ಯಾಮಾರಿಸ್ಕೊಂಡು ಇವತ್ತು ಅಧಿಕಾರವನ್ನ ಕುರ್ಚಿಯನ್ನು ಅಂಟ್ಕೊಂಡು ಇವತ್ತು ಕೂತ್ಕೊಂಡು ಇವತ್ತು ಇಲ್ಲ ಕಡೆ ಭ್ರಷ್ಟಾಚಾರ ಮಾಡ್ಕೊಂಡಿದ್ದ ರಾಜ್ಯವನ್ನ ಕೊಳ್ಳೆ ಹೊಡಿತಾ ಇವ್ರಿಗೆ ಬೇಕಾದ ರೀತಿಯಲ್ಲಿ ಯಾವ್ಯಾವ ಟ್ರಾನ್ಸ್ಫರ್ ದಂಧೆಗಳಲ್ಲಿ ಇದೇ ವಿಚಾರದಲ್ಲಿ ಕೆಲಸದಲ್ಲಿ ತೊಡ್ಕೊಂಡ್ರಿ ಬಿಟ್ರೆ ಇಲ್ಲೆಲ್ಲೋ ಒಂದ್ ಕಡೆ ಆ ಗುತ್ತಿಗೆದಾರರಿಗೆ ಅನುಕೂಲ ಮಾಡೋಂಥದ್ದು, ಗುತ್ತಿಗೆದಾರರ ರೀತಿ ಕೆಲಸ ಕೊಟ್ಬಿಟ್ಟು ಕೆಲಸ ಮಾಡ್ರಪ್ಪ ರಾಜ್ಯ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಯಾವ ಕೆಲಸನೂ ನಡೀತಾ ಇಲ್ಲ. ಜೊತೆಗೆ ಅವರೇ ಶಾಸಕರು ಹೇಳ್ತಾ ಇದಾರೆ ನಾವೆಲ್ಲ ಮಲಕೊಂಬಿಟ್ಟಿದ್ದೇವಪ್ಪ, ನಮ್ಗೇನು ಕೆಲಸ ಇಲ್ಲ, ನಾವು ಶಾಸಕರಾಗಿರೋದೇ ವೇಸ್ಟ್ ಅಂತ ಹೇಳ್ಬಿಟ್ಟು ಅವ್ರದೇ ಕಾಂಗ್ರೆಸ್ ಪಕ್ಷ ಶಾಸಕರೇ ಹೇಳ್ತಾ ಇದಾರಲ್ವಾ. ಇದು ಕೇಳಿಸ್ತಾ ಇಲ್ವಾ ಕಾಂಗ್ರೆಸ್ ಪಕ್ಷದವ್ರಿಗೆ? ಈ ವಿಚಾರಗಳನ್ನ ನಾವು ಎತ್ತಿ ಹೇಳ್ತಾ ಇದ್ರೆ ಏನ್ ಬಿಜೆಪಿಯವರು ಎಲ್ಲ ಒಂದ್ ಕಡೆ ಉಳಿಯಿಂದ ಕೆಲಸ ಮಾಡ್ತಾವ್ರೆ ಅಂತ ಇವರೇ ಹೇಳುವಂಥದ್ದು. ಎಲ್ಲವನ್ನು ಸೃಷ್ಟಿ ಮಾಡ್ಕೊಂಡು ಜನರಿಗೆ ಏನೋ ಮಕ್ಮಲ್ ಟೋಪಿ ಆಗ್ತಾ ಇದಾರೆ. ಜನರಿಗೆ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಒಳ್ಳೆ ಯೋಜನೆಗಳು ಬರ್ತಾ ಇಲ್ಲ ಜನರಿಗೆ. ಇದರಿಂದ ಖಂಡಿತವಾಗ್ಲೂ ಒಳ್ಳೆ ಕೆಲಸ ಆಗೋಂಥದ್ದು ಏನಿಲ್ಲ. ದಿನ ಬೆಳಗಾದ್ರೆ ಏನು ಹೇಳ್ತೀವಲ್ಲ, ನಾವು ದೇವ್ರ ಜಪ ಮಾಡುವಂತ ಜನ ದೇವ್ರ ನಾಮಗಳನ್ನ ಕೇಳಬೇಕು. ಬೆಳಗ್ಗೆ ಎದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗ್ತಾರಂತೆ ಸಿಎಂ ಆಗ್ತಾರೆ, ಡೆಲ್ಲಿಗೆ ಹೋಗ್ತಾರಂತೆ ಸಿಎಂ ಆಗ್ತಾರಂತೆ. ಇಷ್ಟೇ ವಿಚಾರ ಜನರ ಮಧ್ಯದಲ್ಲಿ ಚರ್ಚೆನ ಹುಟ್ಟಾಕ್ತಾರೆ ಯಾರು? ಇವರ ನಾಯಕರುಗಳು. ನಮ್ಗೆ ಇದೆಲ್ಲ ಬೇಕಲ್ಲ. ನೀವ್ ಯಾರ್ದನ ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ಯಾರನ್ನ ಉಪಮುಖ್ಯಮಂತ್ರಿ ಮಾಡ್ಕೊಳ್ಳಿ, ನಾಳಿಕೆ ಕಿತ್ತೆಸಿದರೆ ಎಸ್ಕೊಳ್ಳಿ, ನಮಗೆ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ರಾಜ್ಯದ ಅಭಿವೃದ್ಧಿ. ನೀವು ಇವತ್ತು ಉತ್ತರ ಕರ್ನಾಟಕದಲ್ಲಿ ಇವತ್ತು ನೀರಿನ ಸಮಸ್ಯೆ ಆಗ್ತಾ ಇದೆ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ, ಜಾನುವಾರುಗಳು ನೀರು ಸಿಗ್ತಾ ಇಲ್ಲ. ಇತ್ಲಾಗೆ ಜನರಿಗೆ ಕುಡಿಯೋ ನೀರು 10 ಕಿಲೋಮೀಟರ್ ಹೋಗಿ ತಗೊಂಡ್ಬರ್ತಾ ಇದ್ದಾರೆ. ಇವತ್ತು ಜಲಜೀವನ ಅಂತ ಮಿಷನ್ಗೆ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರು, ನೀರಿನ ವ್ಯವಸ್ಥೆಗಳು ಮಾಡಿ ಅದು ಪ್ರಾಜೆಕ್ಟ್ ನ ಎಕ್ಸಿಕ್ಯೂಷನ್ ಮಾಡಿಸುವಂತ ಯೋಗ್ಯತೆ ಇಟ್ಕೊಂಡಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ. ಏನ್ ಮಾಡ್ತಾ ಇದ್ರೆ ಇವತ್ತು ಕೇವಲ ಕುರ್ಚಿಗಾಗಿ ದಿನ ಬೆಳಗಾದ್ರೆ ಇವ್ರು ಗಲಾಟೆ ಮಾಡ್ಕೊಂಡು ಗುಂಪುಗಾರಿಕೆ ಮಾಡ್ಕೊಂಡು ಬಣಗಳು ಮಾಡ್ಕೊಂಡು ಇವತ್ತು ರಾಜ್ಯ ಜನತೆಗೆ ಯಾಮಾರಿಸ್ತಾರೆ ಈ ಕಾಂಗ್ರೆಸ್ ಸರ್ಕಾರದವರು. ನಾಚಿಕೆ ಆಗ್ಬೇಕು. ಶೇಮ್ ಆನ್ ಕಾಂಗ್ರೆಸ್. ಎಸ್ ಸರ್, ಮಾತಾಡ್ತಾ ಹೋಗೋಣ. ನಾನು ಗಂಗಾಧರ್ ಸರ್ನ ಮಾತಾಡ್ತೀನಿ. ಸರ್ ಇವಾಗ ಕೇಳಿಸ್ತಿದ್ಯಾ ಸರ್ ನಾನು ಮಾತಾಡೋದು? ಕೇಳಿಸ್ತಾ ಇದೆ ಮೇಡಮ್, ಹೇಳಿ. ಎಸ್ ಸರ್, ಇಬ್ರು ಮಾತಾಡೋದನ್ನ ಕೇಳಿಸ್ಕೊಂಡಿರ್ತೀರಾ. ಈಗ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಟ್ರಬಲ್ ಶೂಟರ್ ಅನ್ನುವಂಥ ವ್ಯಕ್ತಿ ಅಥವಾ ಈ ಪಕ್ಷ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಪಡೋದಕ್ಕೆ ನಾನು ಕೂಡ ದುಡ್ದಿದ್ದೀನಿ, ನನ್ಗೊಂದು ಅವಕಾಶ ಕೊಡ್ರಪ್ಪ ಅಂತ ಕೇಳ್ತಾ ಇರುವಂತದ್ದು ಕೇಳಿಸ್ತಾ ಇಲ್ವಾ ಹೈಕಮಾಂಡ್ಗೆ? ಅಥವಾ ಹೈಕಮಾಂಡ್ಗೆ ಇಷ್ಟ ಇಲ್ವಾ? ಯಾಕೊಂದು ಕ್ಲಾರಿಟಿ ಕೊಡ್ತಾ ಇಲ್ಲ? ಇಲ್ಲ, ಈಗ ಏನಾಗಿದೆ ಅಂತ ಹೇಳಿದರೆ ಹೈಕಮಾಂಡೇ ಸ್ವತಃ ಒಂದು ಇದರಲ್ಲಿದೆ, ಯಾವುದು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ಅದಕ್ಕೆ ಯಾವುದೇ ರೀತಿಯಿಂದ ಅಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಬೇಕಂತಕ್ಕಂಥ ಒಂದು ಸ್ಪಷ್ಟ ಚಿತ್ರಣ ಅವರಲ್ಲಿಲ್ಲ.
Okay. ಉದಾಹರಣೆಗೆ ಕಳೆದ ಒಂದು ತಿಂಗಳಿನಲ್ಲಿ ಇವರು ಖರ್ಗೆ ಅವರು ಏನು ಹೇಳಿದರು, ಇದು ರಾಜ್ಯದ ಸಮಸ್ಯೆ ರಾಜ್ಯದಲ್ಲೇ ಬಗೆಹರಿಸ್ಕೊಳ್ತಾರೆ ಅಂತೇಳಿ. ಅದು ಆದಮೇಲೆ ಬೇರೆ ರೀತಿಯಿಂದ ಒಂದಿಷ್ಟೆಲ್ಲ ಪ್ರಶ್ನೆಗಳು ಎದುರಾದಾಗ ಇಲ್ಲ ನಾವು ಮಾತುಕತೆ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಹೈಕಮಾಂಡ್ನಲ್ಲಿನೇ ಒಂದು ಸ್ಪಷ್ಟ ಚಿತ್ರಣ ಇಲ್ಲ. ಆಮೇಲೆ ಇವರು ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರೆ, ಅವರು ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಭೇಟಿ ಆಗ್ತಾರೆ, ಬರ್ತಾರೆ, ಹೌದ್ರಾ? ಆಮೇಲೆ ಆ ಭಾಗ್ಯನೂ ಸಿಗ್ಲಿಲ್ಲ ಅವ್ರಿಗೆ. ಅಲ್ಲಲ್ಲ, ಅದು ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಭೇಟಿ ಆದ್ರೆ ಏನಾದರೂ ಮತ್ತೆ ಅವ್ರಿಗೆ ವರ ಕೊಡಬೇಕಾಗುತ್ತಲ್ಲ. ಆ ವರ ಕೊಡೋದ್ರಿಂದ ತಪ್ಪಿಸಿಕೊಳ್ಳೋದ್ರ ಸಲುವಾಗಿ ಅಲ್ಲಿ ಆಗ್ತಾ ಇಲ್ಲ ಕೆಲಸಗಳು. ಹಾಗಾಗಿ ಇವರು ಅಲ್ಲಿ ಹೋಗ್ತಾ ಇದ್ದಾರೆ, ಇಲ್ಲ ನಾನು ಬೇರೆ ಬೇರೆ ಸಮಸ್ಯೆಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ನಾನು ಕೇಂದ್ರ ಸರ್ಕಾರದಿಂದ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿಂದ ಕೆಲಸಗಳು ಮಾಡಿಸ್ಕೊಂಡು ಬರ್ಲಿಕ್ಕೆ ಅಂತೇಳಿ. ಉದಾಹರಣೆಗೆ ಆಲ್ಮಟ್ಟಿ ಡ್ಯಾಮ್ ಇಂದದೆ ಕ್ರೆಸ್ಟ್ ಗೇಟ್ ಏರಿಸಬೇಕಾಗಿದೆ. ಹೌದು, ಅದರ ಸಲುವಾಗಿ ನಾವು ಏನಪ್ಪ ಅಂದ್ರೆ ಎಲ್ಲ ಬೇರೆ ಬೇರೆಯವರು ಇವ್ರನ್ನೇನಪ್ಪ ಅಂದ್ರೆ ಮಹಾರಾಷ್ಟ್ರ ಮತ್ತು ಆಂಧ್ರ ತೆಲಂಗಾಣ ಇವ್ರಿಗೆಲ್ಲ ಏನಪ್ಪ ಅಂದ್ರೆ ಕರೆದಿದ್ದೀವಿ ನಾವು ಅಂತೇಳಿ ಅವರು ಆಬ್ಜೆಕ್ಷನ್ ಮಾಡಿ ಪತ್ರ ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಕ್ರೆಸ್ಟ್ ಗೇಟ್ಗೆ ನಾವು ರೆಡಿ ಇದ್ದೀವಿ ಅಂತೇಳಿ ಇವರು ಏನಪ್ಪ ಅಂದ್ರೆ ಸ್ಟೇಟ್ಮೆಂಟ್ ಕೊಟ್ಟಿರೋದು ಸೆಷನ್ನಲ್ಲಿ. ಆದರೆ ಏನಪ್ಪ ಅಂದ್ರೆ ಬೇರೆ ಬೇರೆಯವ್ರು ಪತ್ರ ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ತಪ್ಪು ಮಾಹಿತಿ, ತಪ್ಪು ಗ್ರಹಿಕೆ ಅಂತ ಅಂತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಟ್ರಿಬ್ಯುನಲ್ ಜಡ್ಜ್ಮೆಂಟ್ ಸ್ಪಷ್ಟವಾಗಿದೆ, ನಮಗೇನಪ್ಪ ಅಂದ್ರೆ ಕ್ರೆಸ್ಟ್ ಗೇಟ್ ಏರಿಸ್ಕೊಳ್ಬೋದು ನೀವು ಅಂತೇಳಿ. ಆಗಿರುವಾಗ ಯಾರೋ ಒಂದು ಪತ್ರ ಬರೀತಾರೆ, ಯಾವುದೋ ಒಂದು ಅಲ್ಲಿ ಪತ್ರ ಬರೆದ ತಕ್ಷಣ ಸ್ಟೇ ಆರ್ಡರ್, ಅದು ನಾವು ಪತ್ರ ಬರೀಬೋದು. ಅದನ್ನು ಇವತ್ತೇನಪ್ಪ ಅಂದ್ರೆ ಹೇಳ್ತಾ ಇಲ್ಲ. ಅದೇ ರೀತಿ ಬಡ್ಜೆಟ್ನಲ್ಲಿ ಇವ್ರು ರೆಡಿ ಇದೀವಿ ಅಂತ ಹೇಳ್ತಾರೆ, 1 ಲಕ್ಷ ಕೋಟಿ ಅಂತೇಳಿ ಹೇಳ್ತಾರೆ, 1 ಲಕ್ಷ ಚಿಲ್ಲರೆ ಕೋಟಿ ಏನಪ್ಪ ಅಂದ್ರೆ ನಮ್ಗೆ ಬೇಕಾಗುತ್ತೆ ಅಂತ ಹೇಳ್ತಾರೆ, ಏನು ಕ್ರೆಸ್ಟ್ ಗೇಟ್ ಏರಿಸಲಿಕ್ಕೆ. ಆದರೆ ಎಷ್ಟು ಇಟ್ಟಿದ್ದೀರಿ ಅಂತ ಕೇಳಿದಾರಪ್ಪ ಅಂದ್ರೆ 100 ಕೋಟಿ 200 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಇದು ಅರ್ಥ ಏನು? ಅರ್ಥ ಇಲ್ಲದಿದು. ಯಾಕೆ ಅಂತ ಹೇಳಿದರೆ ನಮ್ಮ ಭಾಗದ ನೀರು 200-300 ಏನಪ್ಪ ಅಂದ್ರೆ TMC ಆಂಧ್ರ ತೆಲಂಗಾಣಗಳಿಗೆ ಹರಿದು ಹೋಗ್ತಾ ಇದೆ. ಅದನ್ನು ನಿಲ್ಲಿಸ್ತಕ್ಕಂಥ ಇವತ್ತು ಕೆಲಸ ಆಗ್ತಾ ಇಲ್ಲ. ಒಂದು ಕಡೆಗೆ ಇಲ್ಲೋ ಜನ ಏನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೆಲವು ರಾಜಕೀಯ ವಿಶ್ಲೇಷಕರು ವಿಮರ್ಶಕರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಎಲ್ಲ ಬೊಕ್ಕಸ ಖಾಲಿ ಆಗಿರುವಾಗ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ್ಕೊಂಡು ಟೈಮ್ ಪಾಸ್ ಏನಪ್ಪ ಅಂದ್ರೆ ನಡೆಸಿದ್ದಾರೆ ಕಬಡ್ಡಿ ಆಟ ಅಂತ. ಆ ಒಂದು ಭಾವನೆಯೂ ಬರ್ತಾ ಇದೆ ಜನರಲ್ಲಿ. ಅದನ್ನ ಇವರು ಸ್ಪಷ್ಟವಾಗಿ ಇವ್ರು ಏನಪ್ಪ ಅಂದ್ರೆ ಹೇಳ್ತಾ ಇಲ್ಲ, ಯಾರು ಶಿವಕುಮಾರ್ ಅವರು. ಇಲ್ಲ ನಾನೇನಪ್ಪ ಅಂದ್ರೆ ಇವತ್ತು ಕೇಳ್ತಾ ಇದ್ದೀನಿ, ಇವತ್ತೇನಪ್ಪ ಅಂದ್ರೆ ನನಗೆ ಕೊಡಲೇಬೇಕು ಅವರು, ಇವತ್ತು ನಾನು ಮುಖ್ಯಮಂತ್ರಿ ಆಗಿಬಿಡ್ತೀನಿ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಹೋಗಿ ಏನು ಮಾಡ್ತಾ ಇದ್ದಾರೆ ಅದನ್ನ ಹೇಳ್ತಾ ಇಲ್ಲ ಅವರು. ಅವ್ರೇನು ಹೇಳ್ತಾ ಇದ್ದಾರೆ, ಇಲ್ಲ ಎಲ್ಲ ಗೊತ್ತಿದೆ, ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಮೊಗಮ್ಮಾಗಿ ಮಾತಾಡ್ತಾ ಇದ್ದಾರೆ. ಇವರು ಅಷ್ಟೇ ಮೊಗಮ್ಮಾಗಿ ಹೇಳ್ತಾ ಇದ್ದಾರೆ, ಇಲ್ಲ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದು ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ರೆ ಅಂದ್ರೆ ಇದು ರಾಜ್ಯದ ಕೆಲಸ, ರಾಜ್ಯದ ಒಂದು ವಿಷಯ, ರಾಜ್ಯದಲ್ಲೇ ಬಗೆಹರಿಸ್ಕೊಳ್ತಾರೆ ಅಂತೇಳಿ. ಇದು ಜನರಿಗೆ ಏನಪ್ಪ ಅಂದ್ರೆ ಹುಚ್ಚಿಡಿಸ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಅಷ್ಟೇ ಹೊರತಾಗಿ ಇವತ್ತು ಏನು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಏನಪ್ಪ ಅಂದ್ರೆ ಇವತ್ತು ನಾವು ಡೆಲ್ಲಿಗೆ ಹೋಗ್ತಾ ಇರೋಂದ್ರೆ ಓಕೆ, ಆದ್ರೆ ಆಗ್ತಾ ಇಲ್ಲ. ಇವತ್ತು ನೀರಾವರಿಗೆ ದುಡ್ಡಿಲ್ಲ, ಇವತ್ತು ಎಷ್ಟೋ ಯೋಜನೆಗಳಿಗೆ ದುಡ್ಡು ಕೊಡ್ತಾ ಇಲ್ಲ. ಇದೇ ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವರು ಫಸ್ಟ್ ಟೈಮ್ ಏನಪ್ಪ ಅಂದ್ರೆ ಇವು ಮುಖ್ಯಮಂತ್ರಿ ಆಗಬೇಕಾದಾಗ ಅವರು ಕೃಷ್ಣೇಡಿಗೆ ಕಾಂಗ್ರೆಸ್ ನಡಿಗೆ ಅಂತ ಹೇಳಿದರು. ಕೃಷ್ಣೇಡಿಗೆ ಕಾಂಗ್ರೆಸ್ ನಡಿಗೆ ಅಂತ ಹೇಳಿ ಎಲ್ಲ ಒಂದು ಯೋಜನೆಗಳನ್ನ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದರು. ಇವತ್ತು ಅದನ್ನು ಮರ್ತಿದ್ದಾರೆ. ಇವತ್ತೇನರ ಕೇಳಲಿಕ್ಕೆ ಹೋದ್ರೆ ಹೇಳ್ತಾರೆ ಇದು ನ್ಯಾಷನಲ್ ಏನಪ್ಪ ಅಂದ್ರೆ ಸ್ಕೀಮ್ ಆಗಬೇಕು ಅಂತೇಳಿ, ಅದು ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಏನು ಹೇಳ್ತಾರೆ, ನಾವು ಇಲ್ಲಿ ಏನಪ್ಪ ಅಂದ್ರೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಒಬ್ಬರು ನಮ್ಮ ವಕ್ತಾರರು ಹೇಳ್ತಾ ಇದ್ರು, ಕುಡಿಲಿಕ್ಕೆ ನೀರಿಲ್ಲ ಉತ್ತರ ಕರ್ನಾಟಕದಲ್ಲಿ. ನಿಜ, ಯಾಕಿಲ್ಲ ಅಂದ್ರೆ ನಮ್ಮ ನೀರು ಹರಿದು ಹೋಗ್ತಾ ಇದೆ, ನಮ್ಮ ನೀರನ್ನ ಹಿಡಿದು ಇಟ್ಕೊಳ್ತಕ್ಕಂಥ ಒಂದು ಇದು ವ್ಯವಸ್ಥೆ ಆಗ್ತಾ ಇಲ್ಲ. ಜನ ನಂಬಿಕೆ ಕಳ್ಕೊತಿದ್ದಾರೆ ಅಂತ ಅನಿಸ್ತಿದ್ಯಾ ನಿಮ್ಗೆ? ಜನ ನಂಬಿಕೆ ಕಳ್ಕೊಳಕ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನಿಸ್ತಿದ್ಯಾ? ಅದು ಕಳ್ಕೊಂಡು ಬಹಳ ದಿವಸ ಆಯ್ತು, ಬಹಳಷ್ಟು ದಿವಸ ಆಯ್ತು. ಯಾಕಂದ್ರೆ ಇಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಯಾವ್ದು ಮಾಡ್ತಾ ಇದಾರೆ ಅಂತೇಳಿ ತೋರಿಸ್ಕೊಡಿ ಅಂತೇಳಿ. ಹೀಗಾಗಿದ್ರೆ ಈಗ ಆಡಳಿತ ಕುಸಿದು ಹೋಗ್ತಾ ಇದೆ ಅಂತ ಹೇಳ್ಬೋದಲ್ವಾ ಸರ್? ಹೌದು. ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇನ್ನೂ ಒಂದು ಇದಕ್ಕೆ ನಾ ಪಾಯಿಂಟ್ ಸೇರಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಪಂಜಾಬ್ನಲ್ಲಿ ಏನಾಗ್ತಾ ಇದೆ, ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣ ಏನಾಗ್ತಾ ಇದೆ, ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಚುನಾವಣೆ ನಡೀತಾ ಇದೆ, ಅದರಲ್ಲಿ ಏನು ಇವತ್ತು ಫಲಿತಾಂಶ ಬರ್ತಾ ಇದೆ, ಇಲ್ಲಿ ಉಪಚುನಾವಣೆಗಳಲ್ಲಿ ಏನು ಫಲಿತಾಂಶ ಬರುತ್ತೆ ಅದ್ರ ಮೇಲೇನೂ ಸಹಿತ ಇವತ್ತು ಜಮೀರ್ ಅಹಮದ್ ಅವರು ಇನ್ನೊಬ್ಬರು ಮತ್ತೊಬ್ಬರು ಎಲ್ಲ ಏನಪ್ಪ ಅಂದ್ರೆ ಇವು ಹೊರಗಡೆ ಹೋಗ್ತಾರೆ, ರಾಜೀನಾಮೆ ಕೊಡ್ತಾರೆ. ಇದು ಎಲ್ಲವನ್ನು ನೋಡಿದರೆ ಅದು ಏನಂತ ಹೇಳಿದ್ರೆ ಎಚ್ ವಿಶ್ವನಾಥ್ ಅವರು ಹೇಳ್ತಾ ಇದ್ರು, ಒಂದು ಮೊನ್ನೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಅವರು. ವಿಶ್ವನಾಥ್ ಅವರು ಏನಂತ ಹೇಳಿದ್ರೆ, ಇವರು ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಯಾಕಿರಬೇಕು ಅಂತಕ್ಕಂಥ ಒಂದು ಭಾವನೆ ಇದೆ. ಅದಕ್ಕಾಗಿ ಕಾಂಗ್ರೆಸ್ಗೆ ಬೀಗ ಹಾಕಿ ಅವ್ರು ಏನಪ್ಪ ಅಂದ್ರೆ ಹೋಗ್ತಾ ಇದ್ದಾರೆ.
ಇದು ಕಾಂಗ್ರೆಸ್ ಏನಪ್ಪ ಅಂದ್ರೆ ಅಲ್ಲಿ ಅಧೋಗತಿಗೆ ಒಯ್ತಕ್ಕಂಥದ್ದು ಅಂತೇಳಿ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಹಾಗೆ ಅವೆಲ್ಲ ರಾಜಕೀಯ ವಿಮರ್ಶೆಗಳು ಬರ್ತಾ ಇದ್ದಾವೆ, ಅದಕ್ಕೆ ಯಾರು ಉತ್ತರ ಕೊಡ್ತಾ ಇಲ್ಲ. ಇವತ್ತು ಅವ್ರೊಂದು ಭಾಳ ಒಂದು ಒಳ್ಳೆಯ ಒಂದು ಏನಪ್ಪ ಅಂದ್ರೆ ಪ್ರಶ್ನೆಯನ್ನು ಎತ್ತಿದ್ದಾರೆ ಎಚ್ ವಿಶ್ವನಾಥ್ ಅವರು. ಅಂದರೆ ಶಿಕ್ಷಕರೇ ಇಲ್ಲ, ಶಿಕ್ಷಕರ ಕೊರತೆ ದೊಡ್ಡದಾಗಿದೆ. ಮತ್ತೆ 95% ಏನಪ್ಪ ಅಂದ್ರೆ SSLC ರಿಸಲ್ಟ್ ಬರಬೇಕಾದ್ರೆ ಏನಿದು, ಇದು ಒಂದು ತನಿಖೆ ಆಗಬೇಕಾಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದು ನಿಜ. ಇವತ್ತು ಯಾಕೆ ಆಗ್ತಾ ಇದೆ, 625ಕ್ಕೆ 625 ತಗೊಳ್ತಾ ಇದ್ದಾರೆ. ಇದೆಲ್ಲ ಎಲ್ಲಿದು ಇದು? ಅಂದರೆ ಇವತ್ತು ನಮ್ಮ ಸರ್ಕಾರ ಎಲ್ಲ ರೀತಿಯಲ್ಲಿ ಎಲ್ಲ ರಂಗಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತೇಳಿ ಅನ್ನೋ ರೀತಿಯಲ್ಲಿ ಏನಪ್ಪ ಅಂದ್ರೆ ಇವರು ಇದನ್ನು ಮಾಡಲಿಕ್ಕೆ ಮಾಡ್ತಾ ಇದ್ದಾರಾ ಅಂತಕ್ಕಂಥ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಅವರು. ಆ ಅನುಮಾನದ ಬಗ್ಗೆ ಏನಪ್ಪ ಅಂದ್ರೆ ಕ್ಲಾರಿಟಿ ಕೊಡಬೇಕು ಇವರು. ಮಧು ಬಂಗಾರಪ್ಪ ಅವರು ಹೇಳಬೇಕು, ಯಾರು ಏನು ಹೇಳ್ತಾ ಇಲ್ಲ. ಹೌದು. ಮತ್ತೆ ಅಪೋಸಿಷನ್ ಅವರು ಮಾತಾಡಬೇಕು, ಅವರು ಮಾತಾಡ್ತಾ ಇಲ್ಲ. ಇದು ಸರ್ ಮಾತಾಡ್ತಾ ಹೋಗೋಣ ಇರಿ ಸರ್. ಓಕೆ. ಎಸ್ ಸರ್, ಎಸ್. ಈಗ JDS ವಕ್ತಾರರು ಮಹೇಶ್ ಗೌಡ ಸರ್, 2018ರಲ್ಲಿ ಮೈತ್ರಿಕೂಟ ಬಂತು, 14 ತಿಂಗಳುಗಳಲ್ಲಿ ಅದು ಕೂಡ ಬಿದ್ದೋಯ್ತು. ಈಗ ಏನೇನೆಲ್ಲ ಅಭಿವೃದ್ಧಿ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದೆ, ಈ ಕಡೆ ಜನಕ್ಕೆ ಕ್ಲಾರಿಟಿನೇ ಸಿಗ್ತಾ ಇಲ್ಲ. MLAಗಳಿಗೆ MLC ಕಡೆಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಯಾರಿಗೆ ಓಟ್ ಹಾಕ್ಬೇಕು 2028ರಲ್ಲಿ ಅಂತ ಜನ ಅನ್ಕೋಬೇಕು. ಸರ್ಕಾರ ಬಂದು ಮೇ 20ನೇ ತಾರೀಕಿಗೆ ಬರೋಬ್ಬರಿ 1095 ದಿನಗಳು. 1095 ದಿನಗಳಲ್ಲಿ 1000 ಡಿಬೇಟು. ಮುಖ್ಯಮಂತ್ರಿ ಯಾರು ಯಾರು ಯಾರು. ಫಸ್ಟ್ ಆಫ್ ಆಲ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಪೋಸ್ಟ್ ಖಾಲಿ ಇದೆಯಾ? ಖಾಲಿ ಇದ್ರೆ ಕುರ್ಚಿ ಟವಲ್ ಹಾಕ್ಬೇಕು. ಖಾಲಿನೇ ಇಲ್ಲ. ಯಾವುದೇ ರಾಜಕೀಯ ಪಕ್ಷ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಾನು 5 ವರ್ಷಕ್ಕೆ CM ಆಗ್ತೀನಿ ಅಂತ ಅಪಾಯಿಂಟ್ಮೆಂಟ್ ಮಾಡೋದು. ಆದ್ರೆ ದುರಂತ ನೋಡಿ, ದಿಸ್ ದ ಫಸ್ಟ್ ಟೈಮ್ ಇನ್ ಅವರ್ ಇಂಡಿಯನ್ ಹಿಸ್ಟ್ರಿ ಒಬ್ಬ CM ಅಧಿಕಾರ ವಹಿಸ್ಕೊಂಡ ತಕ್ಷಣ ಅವತ್ತಿನಿಂದ ಇಲ್ಲಿಯವರೆಗೆ ನಾನಾ ಮುಖ್ಯಮಂತ್ರಿ ನೀನಾ ಮುಖ್ಯಮಂತ್ರಿ, ಇವೆರಡೇ ಆಟಗಳು. ಎಲ್ಲಿಂದ? ಬೆಂಗಳೂರಿನಿಂದ ದೆಹಲಿಗೆ ಪ್ರವಾಸ, ದೆಹಲಿಯಿಂದ ಬರಿಕೈಲಿ ಬಂದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು, ಮತ್ತೆ ಅವರಲ್ಲಿ ಗೆದ್ದಿರ್ತಕ್ಕಂಥ ಏನು ಶಾಸಕರುಗಳು. ಇವತ್ತು ಏನು ಈ ರಾಜ್ಯದಲ್ಲಿ 3 ವರ್ಷಗಳಾಗಿದೆ ರಾಜಕಾರಣಕ್ಕೆ ಬಂದಂತ ಕಾಂಗ್ರೆಸ್ ಪಕ್ಷ, ಏನು ಸಿದ್ದರಾಮಯ್ಯನವರು ಮೊದಲಿನ ಸಿದ್ದರಾಮಯ್ಯನವರ ಇವತ್ತಿನ ಸಿದ್ದರಾಮಯ್ಯನವರ, ಮೊದಲಿನ DK ಶಿವಕುಮಾರ್ ಸಾಹೇಬ್ರ ಇವತ್ತಿನ DK ಶಿವಕುಮಾರ್ ಸಾಹೇಬ್ರ, ಇದೇ ಚರ್ಚೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ. ಅಧಿಕಾರದ ಆಸೆ ಜಾಸ್ತಿ ಆಗ್ತಿದ್ಯಾ ಹೊರತು ಅಭಿವೃದ್ಧಿ ಮಾಡಬೇಕು ಅನ್ನುವಂತ ಆಸೆ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಿದ್ಯಾ ಅಂತ ನೋಡಿ ಮೇಡಮ್. ಗೋವಿಂದ ರಾಜು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ಸ್ನೇಹಿತರು. ಇವತ್ತು ಪಂಚ ಗ್ಯಾರಂಟಿಗಳನ್ನ ಇಟ್ಕೊಂಡು ಸುಮಾರು 1100 ದಿನಗಳನ್ನ ತಳ್ಳಾಗೋಗಿದೆ. 1100ನೇ ದಿನ ಆದ ನಂತರ ಈ ರಾಜ್ಯದಲ್ಲಿ ಒಂದು ಹೇಳ್ಬಿಡ್ತೀನಿ, GBA ಚುನಾವಣೆಯನ್ನ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ ನೇರ ನಿರ್ದೇಶನವನ್ನ ಮಾಡ್ತು ಸರ್ಕಾರಕ್ಕೆ. ಇವರು ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ಎಲ್ಲಿ ಚುನಾವಣಾ ಅಧಿಕಾರಿಗಳ ಮುಖಾಂತರ. ನಮ್ಮ ಹತ್ರ ಮಾಡೋದಿಕ್ಕೆ ದುಡ್ಡಿಲ್ಲ, ನಮ್ಮ ಹತ್ರ GBA ಚುನಾವಣೆ ಮಾಡೋದಿಕ್ಕೆ ಆಫೀಸರ್ಸ್ ಗಳಿಲ್ಲ. ಅಂದ್ರೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಈ ರಾಜ್ಯದ ಬೆಂಗಳೂರಿನ ಮೇನ್ ಉಸ್ತುವಾರಿಗಳು ಯಾರು? ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರು. ನೀವು ಏನಾದ್ರೂ ಗಾಯತ್ರಿ ಅವರೇ, ಬೆಂಗಳೂರಿನ ಜನ ಏನಾದ್ರೂ ಇವತ್ತು ಬೆಂಗಳೂರಿನಲ್ಲಿ ವಾಸ ಮಾಡ್ತಾರೋ ಜನರನ್ನ ಕೇಳಿ, ನೀವೇನಾದ್ರೂ ಸುಖವಾಗಿದ್ದೀರಾ, ಸಂತೋಷವಾಗಿದ್ದೀರಾ, ಒಳ್ಳೆ ಗಾಳಿ ಕುಡಿತಾ ಇದ್ದೀರಾ ಅಂತ ಕೇಳಿದ್ರೆ, ಏನಾದ್ರೂ ಕೇಳಿದ್ರೆ ನೀವು ಕೇಳಿ, ನಾಳೆಯಿಂದ ಹೋಗಿ ಸ್ಮಶಾನಕ್ಕೆ ಹೋಗ್ಬೇಕು. ಬೆಂಗಳೂರಲ್ಲಿ ಸ್ಮಶಾನಗಳಿದೆಯಲ್ಲ, ಸ್ಮಶಾನಕ್ಕೆ ಹೋದ್ರೆ ಗಮ್ ಅನ್ನುತ್ತೆ ಸ್ಮಶಾನ. ಯಾಕೆಂದ್ರೆ ಸ್ಮಶಾನದಲ್ಲಿ ಒಳ್ಳೆ ಗಂಧದ ಕಡ್ಡಿ ಹಚ್ಚಿದ್ದಾರೆ, ಸ್ಮಶಾನದಲ್ಲಿ ಒಳ್ಳೆ ಹೂಗಳನ್ನ ಇಟ್ಟಿದ್ದಾರೆ. ಹೂವಿನ ಪರಿಮಳವನ್ನ ಕುಡಿಬೇಕು ಅಂತ ಹೇಳಿದ್ರೆ ನೀವು ಸ್ಮಶಾನಕ್ಕೆ ಹೋಗ್ಬೇಕು. ಬೆಂಗಳೂರಲ್ಲಿ ಇವತ್ತು ಗಾರ್ಬೇಜ್ ಸಿಟಿಯಾಗಿ ನಾರ್ತಾ ಇದೆ ಯಾವುದು ಬೆಂಗಳೂರು. ಇಲ್ಲಿನ ಗಮನ ಹರಿಸೋದನ್ನ ಬಿಟ್ಟು ನೀವೆಲ್ಲ ಓಕೆ. ಸೊ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, ಇವತ್ತು ಏನು ವಾಲ್ಮೀಕಿ ನಿಗಮದ ಹಗರಣದಿಂದ ಹಿಡ್ಕೊಂಡು ಪೂಜ್ಯ ಮುಖ್ಯಮಂತ್ರಿಗಳ ಮೂಡವನ್ನ ಹಿಡ್ಕೊಂಡು ಇವತ್ತು ಒಬ್ಬ ಕೊಲೆಗಾರನ ಪಟ್ಟಕ್ಕೆ ಅಲಂಕೃತವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಜೀವಾವಧಿ ಶಿಕ್ಷೆಯವರೆಗೆ ನಡೆದು ಬಂದಂತ ಹಾದಿ ಇದೆಯಲ್ಲ ಕಾಂಗ್ರೆಸ್ 3 ವರ್ಷದಲ್ಲಿ, ನನ್ಸ್ಕೊಂಡ್ರೆ ಭಯ ಆಗುತ್ತೆ ರಾಜ್ಯದ ಜನತೆಗೆ. 2 ಮಿನಿಸ್ಟರ್ಗಳಿಲ್ಲ, ಸಹಕಾರ ಮಂತ್ರಿ ಇಲ್ಲ. ಹೋಗಿ ಎಷ್ಟು ದಿನ ಆಯ್ತು ಸಚಿವ? ಯಾರನ್ನ ಕೇಳುದು ಸಹಕಾರಕ್ಕೆ ಸಂಬಂಧಪಟ್ಟಂತೆ? ದೊಡ್ಡ ಒಂದು ಯುವ ಜನತೆಗೆ ಇರ್ತಕ್ಕಂಥ ಒಬ್ಬ ಸಚಿವ, ಆ ಸಚಿವನೇ ರಾಜೀನಾಮೆ ಕೊಟ್ಟು ಹೋಗಿ ಆಲೆ 1 ವರ್ಷ ಆಯ್ತಾ ಬಂತು. ಯಾರು? ಯಾವ ವಾಲ್ಮೀಕಿ ಹಗರಣದಲ್ಲಿ ಸಿಕ್ಕಾಕೊಂಡಿರುವಂತವರು. ಇವತ್ತು ಸುಧಾಕರ್ ಸಾಹೇಬರು ಆಸ್ಪತ್ರೆಯಲ್ಲಿ ಮನಗಿದ್ದಾರೆ. ಇವತ್ತು ಆ ಒಂದು ಹುದ್ದೆಯು ಸಹ ಇವತ್ತು ಅಬಾಧಿತವಾಗಿದೆ. ಇವತ್ತು 40ರಿಂದ 50 ಜನ ಶಾಸಕರು ಪಟ್ಟಣ್ ಶೆಟ್ಟರು ಹೇಳ್ತಾವ್ರೆ ದೆಹಲಿಯಲ್ಲಿ ಕೂತ್ಕೊಂಡು ಬೆಳಗ್ಗೆ ನಿಮ್ಮ ಮಾಧ್ಯಮಕ್ಕೆ, ನಾವು ಸಿಹಿ ಸುದ್ದಿಯನ್ನ ತರ್ತೇವೆ. ಎಲ್ಲಿಯವರೆಗೆ? ಮೇ
4-5 ನಂತರ ಮೇ ಕ್ರಾಂತಿ ಮೇ ಆಗುತ್ತೆ. ಕ್ರಾಂತಿ ಅಂತೇಳಿ ಇವತ್ತು ಪಟ್ಟಣ ಶೆಟ್ಟರ್ ಸಾಹೇಬ್ರೆ ನಿಮ್ಮನ್ನ ನಂಬಿ ಗೆಲ್ಲಿಸಿದಂತ ಈ ರಾಜ್ಯದ ಜನ ಏನ್ ಮಾಡ್ಬೇಕು ಅಲ್ಲಿಯವರೆಗೆ? ಇವತ್ತು ಮೈಸೂರು ಭಾಗಕ್ಕೆ ಹೋಗಿ ಮೇಡಮ್, ಕಣ್ಣಲ್ಲಿ ರಕ್ತ ಬರ್ತದೆ ರೈತಾಪಿ ವರ್ಗಕ್ಕೆ. ಇವರು ಉತ್ತರ ಕರ್ನಾಟಕ ಹೋಗೋದು ಬೇಡ, ನೀವು ಮೈಸೂರು ಭಾಗಕ್ಕೆ ಬಂದಿ. ಕಾವೇರಿ ತುಂಬಿ ಹರಿತಿತ್ತಂತ ಕಾವೇರಿನ ನಂಬಿರ್ತಕ್ಕಂಥ ರೈತಾಪಿ ವರ್ಗ ಇವತ್ತು ಸುಮಾರು ಕಡಿಮೆ ಅಂದ್ರೂ 1 ಲಕ್ಷಕ್ಕೂ ಅಧಿಕ ಬೋರ್ವೆಲ್ಗಳಲ್ಲಿ ನೀರಿಲ್ಲ. ಇವತ್ತು ಯಾವುದೇ ಒಬ್ಬ ಮಂತ್ರಿ ಇವತ್ತು 34ರಲ್ಲಿ 2 ಜನ ಇದಾಗಿದ್ದಾರೆ. 32 ಜನ ಮಂತ್ರಿಗಳಲ್ಲಿ ಏನು ಇವತ್ತು ಜಿಲ್ಲಾ ಅಧಿಕಾರಿಗಳಿದ್ದಾರೆ, ಒಬ್ಬ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿಲ್ಲ. ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರತಿ ವರ್ಷ 5 ಕೋಟಿ ರೂಪಾಯಿಗಳನ್ನ ಅನುದಾನವನ್ನ ಇಡ್ತೀನಿ ಅಂತ ಹೇಳಿದ್ರು. ಯಾವುದಕ್ಕೆ? ಯಾವ ಬಿಸಿಲಲ್ಲಿ ಏನು ನಾವು ಬಂದಂತ ಡಿಸಾಸ್ಟರ್ಸ್ ಇರ್ಬೋದು ಅಥವಾ ಈ ಒಂದು ಬೇಸಿಗೆ ಕಾಲ ಇರ್ಬೋದು, 1 ರೂಪಾಯಿ ಕಾಸಿಲ್ಲ ಎಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ. ಇವತ್ತು ನೋಡಿ, 1 ವರ್ಷದಲ್ಲಿ ಸರ್ಕಾರ ಬಂದಾಗಿಂದ ಇಲ್ಲಿಯವರೆಗೆ ಲೋಕಾಯುಕ್ತ ಟ್ರ್ಯಾಪ್ ಮಾಡಿರೋದ್ರಲ್ಲಿ PDOಗಳಿಂದ ಹಿಡ್ಕೊಂಡು ದೊಡ್ಡ ಆಫೀಸರ್ಸ್ಗಳವರೆಗೆ ಬರೀ ಭ್ರಷ್ಟಾಚಾರಿಗಳೇ. ಎಲ್ಲಿ? ಈ ಒಂದು ರಾಜ್ಯದಲ್ಲಿ ರೈತರ ಗೋಳನ್ನೇ ಕೇಳೋರಿಲ್ಲ, ಬರೀ ಭ್ರಷ್ಟಾಚಾರ. ಇವತ್ತು ಒಂದೇ ಒಂದು ನೀವು ಹೋಗಿ ಯಾವುದೇ ಒಬ್ಬ ಶಾಸಕನ ಹತ್ತಿರ ಹೋಗಿ ನೋಡಿ ಚೆಕ್ ಮಾಡಿ, ಎಷ್ಟು ಕೋಟಿ ರೂಪಾಯಿಗಳನ್ನ ನಿಮ್ಮ ಅನುದಾನವನ್ನ ಕೊಟ್ಟಿದ್ದೀರಾ, ಬಿಡುಗಡೆ ಮಾಡಿದ್ದೀರಾ ಅಂತ. ನಾವೇನಾದ್ರೂ ಈ ಕಾಂಗ್ರೆಸ್ ಪಕ್ಷದಲ್ಲಿ ನೋಡಿದ್ದೆ ಆದ್ರೆ ಸನ್ಮಾನ್ಯ ಈ ರಾಜ್ಯಕ್ಕೆ ಬಂದಂತ ರಾಹುಲ್ ಗಾಂಧಿ ಸಾಹೇಬರು ದಾವಣಗೆರೆಯಲ್ಲಿ ನಡೆತಿರ್ತಕ್ಕಂಥ ಸಮಾವೇಶದಲ್ಲಿ ಇದೆಯಲ್ಲ, ಅವತ್ತು ಕೈ ಎತ್ತಿಸಿದ್ರು. ಯಾರನ್ನ? ಇದೇ DK ಶಿವಕುಮಾರ್ ಸಾಹೇಬ್ರನ್ನ, ಇದೇ ಸಿದ್ದರಾಮಯ್ಯ ಸಾಹೇಬ್ರನ್ನ. ಅದಾದ ಮೇಲೆ ಇವರು ಕೋಳಿ ಟೂರ್ ಅನ್ನು ಹಾಕೊಂಡ್ರು, ಚಿಕನ್ ತಿನ್ನೋ ಟ್ರಿಪ್ ಅನ್ನ ಮನೆಗೆಲ್ಲ. ಇವೆಲ್ಲವನ್ನ ಅವಲೋಕನ ಮಾಡಿ ಇವತ್ತೇನಾದ್ರೂ ಈ ರಾಜ್ಯದಲ್ಲಿ ರೈತರು ಯಾರನ್ನ ಕೇಳಬೇಕು, ಯುವ ಜನ ಯಾರನ್ನ ಕೇಳಬೇಕು, ಮಹಿಳೆಯರು ಫಾರ್ ಎಕ್ಸಾಂಪಲ್ ಇವತ್ತು ಎಲ್ಲಾ ಮೀಡಿಯಾಗಳಲ್ಲಿ, ಪ್ರಿಂಟೆಡ್ ಮೀಡಿಯಾಗಳಲ್ಲಿ ಬರ್ದಿದ್ದೀರಾ ನೀವೇನ ಏನಂತ, ಯಾವುದೇ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ಸ್ ಇಲ್ಲ. ಬಿಸಿಲಿಗೆ ಇವತ್ತೇನು ಬೆಂಗಳೂರಿನ 36 ಡಿಗ್ರಿ ಸೆಲ್ಸಿಯಸ್ಗೆ ಬೆಂಗಳೂರಿನ ಜನ ಬಸವಳಿಗೆ ಹೋಗಿದ್ದಾರೆ. ಇವತ್ತು ರಾಜ್ಯದ ಜನ 40-45% ಇವತ್ತು ನೀವೇ ಹಾಕಿದ್ದೀರಾ ಮಾಧ್ಯಮದಲ್ಲಿ. ಏನು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನೀರಿಲ್ದೇನೆ ಹಾಹಾಕಾರ ಮಾಡ್ತಾ ಇದ್ದೀರಾ. ಇವೆಲ್ಲವೂ ಸಮಸ್ಯೆಗಳಿದ್ರೂ ಸಹ DK ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಆಗ್ಲಿ, ನಮ್ದೇನ್ ಸಮಸ್ಯೆ ಏನಿಲ್ಲ, ವೆರಿ ಹಾರ್ಟ್ಲಿ. ಆದ್ರೆ 2 ವರ್ಷದಲ್ಲಿ ಮುಖ್ಯಮಂತ್ರಿಯಾಗಿ ನೀವು ಏನ್ ಮಾಡೋದಿಕ್ಕೆ ಸಾಧ್ಯ? ಅಕಸ್ಮಾತ್ ನೀವು ಕಿತ್ಕೊಳ್ಳೋದಿದ್ರೆ ಅವತ್ತೇ ಹೇಳಿದ್ರಪ್ಪ, ಅಧಿಕಾರವನ್ನ ಬದ್ದು ಕಿತ್ಕೊಳ್ತೀನಿ ಅಂತ, ಕಿತ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ನೀವು ಬೆಳಗ್ಗೆ ಎದ್ದು ಸಾಯಂಕಾಲದವರೆಗೂ ಗಜ್ನಿ ಮಹಮ್ಮದ್ 17 ಬಾರಿ ದಾಂಡಿ ಯಾತ್ರೆ ಮಾಡ್ದಂಗೆ ಬೆಂಗಳೂರು ಟು ಡೆಲ್ಲಿ, ಡೆಲ್ಲಿ ಟು ಬೆಂಗಳೂರು ಇದನ್ನ ಮಾಡ್ಕೊಂಡಿದ್ರೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಈ ನಾಡಿನ ಮುಖ್ಯಮಂತ್ರಿ ಎಲ್ಲಿದ್ದಾರೆ? ನಮ್ಮ ಸಮಸ್ಯೆಗಳು ಬೇಕಲ್ವಾ? ನನ್ನ ಸಮಸ್ಯೆ ಬಿಡಿ, ನಾನು JDS ಪಕ್ಷ ವಕ್ತಾರ ಬಿಡಿ, ನಾನು ಅಪೋಸಿಟ್ ಆಗಿ ಮಾತನಾಡ್ತೀನಿ ಅಂತ ಹೇಳಿ ನನ್ನ ಕಾಂಗ್ರೆಸ್ ಸ್ನೇಹಿತರು ಹೇಳ್ಬೋದು. ಈ ರಾಜ್ಯದ ಜನರಿಗೆ ಉತ್ತರ ಕೊಡೋರು ಯಾರಿದ್ದಾರೆ? ಇದ್ರ ಬಗ್ಗೆ ಬನ್ನಿ ಚಿಂತೆ ಮಾಡಿ. DK ಶಿವಕುಮಾರ್ ಸಾಹೇಬ್ರಿಗೆ ಇದನ್ನೇ ಕೇಳೋದು. GBA ಚುನಾವಣೆಯನ್ನ ಯಾಕೆ ಮಾಡ್ತಾ ಇಲ್ಲ? ಪಂಚಾಯತಿ ಚುನಾವಣೆಯನ್ನು ಯಾಕೆ ಮಾಡ್ತಾರೆ? 8 ವರ್ಷ ಆಯ್ತು. ಜಿಲ್ಲಾಧಿಕಾರಿಗಳು ಒಬ್ಬ ಜಿಲ್ಲಾಧಿಕಾರಿಗಳು ಗ್ರಾಮಗಳ ಕಡೆಗೆ ಮಲಗು ನೋಡಿಲ್ಲ. ಎಸ್ ಸರ್, ಎಸ್ ಮಾತಾಡ್ತಾ ಹೋಗೋಣ. ಎಸ್ ಕಾಂಗ್ರೆಸ್ ವಕ್ತಾರರು ಸರ್, ನಿಮ್ ಪಕ್ಷದ ವರ್ಚಸ್ಸು ಏನಿದೆಯಲ್ಲ ಡ್ಯಾಮೇಜ್ ಆಗ್ತಿದೆ ಅಂತ ಅನಿಸ್ತಾ ಇಲ್ವಾ? ಇಷ್ಟೆಲ್ಲ ಆರೋಪಗಳನ್ನ ಕೇಳ್ತಾ ಇದ್ದೀರಾ. ಯಾವುದೇ ಸಿನಿಮಾ ಡೈಲಾಗ್ಗಳಿಗೂ ಕಮ್ಮಿ ಇರಲಿಲ್ಲ. ಮಾತಾಡಿದ್ರು ಬಹಳ ಅಬ್ಬರಿಸಿ ಬಬ್ಬಿರುದು ಏನೆಲ್ಲ ಹೇಳಿದ್ರು. ಒಂದ್ ನಿಮಿಷ ಗೋವಿಂದರಾಜ್ ಅವರೇ, ಮೇಡಮ್ ಅವರೇ ನಾನು ಮಾತಾಡುದಿಲ್ಲ ಈ ರೀತಿ ಮಾತಾಡ್ಬಿಡ್ಲಿ, ಉತ್ತರ ಕೊಟ್ಬಿಡಿ. ಯಾರ್ಗೆ ಹೇಳ್ತಾ ಇರೋದು ಹೇಳಿ? ನಾವ್ ಹೇಳ್ತಾ ಇರೋದೆಲ್ಲ ಸಿನಿಮಾ ಡೈಲಾಗ್ ಇವತ್ತು ಕಾಂಗ್ರೆಸ್ ಅವ್ರಿಗೆ ಕಾಣ್ತಾ ಇದೆ ಅಂದ್ರೆ ಇದು ನಗಬೇಕಾ? ಏನ್ ಹೇಳ್ಬೇಕಾಗುತ್ತೆ? ಅರ್ಥ ಆಗ್ಬೇಕು. ಜನರಿಗೋಸ್ಕರ ಇರ್ತಕ್ಕಂಥ ಮಾಧ್ಯಮ, ಜನರ ಪರವಾಗಿ ಅನೇಕ ವಿಚಾರ ಮಾತಾಡಿದ್ರು. ಬಾಯಿ ಮುಚ್ಕೊಂಡು ಯಾಕೆ ಕೂತಾರೆ? ಡೆಕೋರಮ್ ನಿಮ್ಗೆ ಅವಕಾಶ ಮಾತಾಡಿ, ತೊಂದರೆ ಕೊಡಿ. ನಾನು ಮಾತಾಡ್ತೀನಿ ಯಾಕೆಂತ ಹೇಳ್ತೀನಿ ನೋಡಿ, ನನಗೆ ಅಪಾರ್ಚುನಿಟಿ ಕಿತ್ತಾಡೋದಕ್ಕೆ ಬಂದಿಲ್ಲ. ಸರ್ ಅವ್ರ ಆನ್ಸರ್ ಕೊಟ್ಬಿಡ್ಲಿ ಇರಿ ಸರ್, ಏನ್ ಹೇಳ್ತಾರೆ ಸ್ವಲ್ಪ ಮೌನವಾಗಿ ಕೇಳಿ. ಮೇಡಮ್ ಅವರೇ ರಾಜ್ಯದ ಬಗ್ಗೆ ಮಾತಾಡಿದ್ರು, ನೀರಾವರಿ ಬಗ್ಗೆ ಮಾತಾಡಿದ್ರು, ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರು. ಒಂದು ಮೊದಲಿಗೆ ನಾನು ಬಿಜೆಪಿ ಅವರಿಗೆ ಇವತ್ತು ರಾಜ್ಯಕ್ಕೆ ಬರಬೇಕಾದಂತ 2,20,000 ಕೋಟಿ ರೂಪಾಯಿ ಏನ್ ಮಾಡ್ತಾ ಇದೆ ಅದನ್ನ ಹೇಳ್ರಿ. ರಾಜ್ಯ ಜನತೆಗೋಸ್ಕರ ಗೋವಿಂದರಾಜ್ ಅವರೇ ಬರೋದು ಎಲ್ಲವೂ ಬಂದ್ರೆ ನಿಮ್ಗೆ ಯೋಗ್ಯತೆ ಎಲ್ಲ ಮಾಡೋದಿಕ್ಕೆ ಅದನ್ನ ಹೇಳಿ ಜನರ ಮುಂದೆ. ಆಯ್ತಲ್ವಾ? ಮೇಡಮ್ ನಾವು ಮಾತಾಡ್ಬೇಕು ಬೇಡವಾ ಹೇಳಿ? ಮಾತಾಡಿ ಸರ್. ಈ ರೀತಿ ಪ್ರತಿ ಮಾತಿಗೆ ಏನಾರು ಇಲ್ಲಿ ನೋಡಿ, ಇದು ಪೇಪರ್ ಪೆನ್ನು, ನಾನೊಬ್ಬ ಎಜುಕೇಟೆಡ್, ಯಾವ್ದೋ ಅನಾಗರಿಕಂತರ ಯಾವ್ದೋ ಕಾಡಿಂದ ಬಂದಿಲ್ಲ. ನಾನು ಅವ್ರ ಪ್ರಶ್ನೆ ಕೇಳಿದರೆ ಉತ್ತರ ಕೊಡಕ್ ಬಂದಿದ್ದೀನಿ. ಮೇಡಮ್, ಕರ್ನಾಟಕ ರಾಜ್ಯಕ್ಕೆ 2,200,000 ಕೋಟಿ ರೂಪಾಯಿ ನಮ್ಮ GST ಹಣ ಬಂದಿಲ್ಲ.
ಇವತ್ತು ಭದ್ರಾ ಮೇಲ್ದಂಡೆಗೆ 2023 DPR ಆಗಿದೆ, ಪ್ರತಿಯೊಂದು ಆಗಿದೆ. 23 ಘೋಷಣೆ ಆದಂತ 5400 ಕೋಟಿ ಭದ್ರಾ ಮೇಲ್ದಂಡೆ ಹಣ ಇವತ್ತಿನ ತನಕ ಕೊಟ್ಟಿಲ್ಲ. ಬಜೆಟ್ ಅಲ್ಲಿ ಘೋಷಣೆ ಆಗಿದ್ದು. ಬೆಂಗಳೂರು ಪೆರಿಪಲ್ ರಿಂಗ್ ರೋಡ್ಗೆ 3000 ಕೋಟಿ ಬಜೆಟ್ ಅಲ್ಲಿ ಘೋಷಣೆ ಆಗಿದ್ದು, ಇವತ್ತಿನ ತನಕ ಬಂದಿಲ್ಲ. ಬೆಂಗಳೂರು ಕೆರೆಕಟ್ಟೆ ಅಭಿವೃದ್ಧಿಗೆ 3000 ಕೋಟಿ ಬಜೆಟ್ ನಲ್ಲಿ ಘೋಷಣೆ ಆಗಿದ್ದು, ಇವತ್ತಿನ ತನಕ ಬಂದಿಲ್ಲ. ಇವರನ್ನು ಕಸಾಂದ್ರು ತ್ಯಾಜ್ಯ ವಿಲೇವಾರಿಗೆ 940 ಕೋಟಿ ರೂಪಾಯಿ ಇವತ್ತಿನ ತನಕ ಅವ್ರು ಕೊಡುವಂತ ಕೆಲಸ ಆಗಿಲ್ಲ. ನೇರೆಗ ಅದೆಂತದ್ದು ಜಿ ರಾಮ್ಜಿ ಅಂತ ಬಂದ್ರಲ್ಲ, ನೇರೆಗ ಬಾಕಿ 600 ಕೋಟಿ. ಇವತ್ತು ಕರ್ನಾಟಕದ ಜನ ಏನೋ ಘೋಷಣೆ ಮಾಡಿದ್ರಲ್ಲ ಜಿ ರಾಮ್ಜಿ, ಇವತ್ತಿನ ತನಕ ಅದು ಯಾವ್ದು ಪ್ರೋಗ್ರಾಮ್ ಯಾವ ತರ ಅನುಷ್ಠಾನಕ್ಕೆ ಅಂತ ರೂಪುರೇಷಣೆ ಇಲ್ಲ. ಜನಗಳು ಇವತ್ತು ಉದ್ಯೋಗ ಅರಿಸಿ ಗೂಳೆ ಹೋಗುವಂತ ಸನ್ನಿವೇಶಗಳು ಬಂದಾಗಿದೆ. ಇವತ್ತು ನಬಾರ್ಡ್ನ ಸುಮಾರು 3940 ಕೋಟಿ ರೂಪಾಯಿ ಹಣ ಬಂದಿಲ್ಲ. ಕಳೆದ ಬಾರಿಯ ಹಣಕಾಸು ಆಯೋಗದ 11900 ಕೋಟಿ ರೂಪಾಯಿ ಹಣ ಕೊಟ್ಟಿಲ್ಲ. ಈ ಬಾರಿ ನಿರ್ಮಲಾ ಸೀತಾರಾಮನ್ ಕಚೇರಿಯಿಂದ ಹೇಳ್ತಾರೆ 15500 ಕೋಟಿ 14-15 ಹಣಕಾಸು ಆಯೋಗದ ಹಣವನ್ನ ನಾವು ಕೊಟ್ಟಿಲ್ಲ ಅಂತ. ಮೇಡಮ್ ಕಲ್ಯಾಣ ಕರ್ನಾಟಕ ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ 5 ಲಕ್ಷ ಅಲ್ರಿ 10 ಲಕ್ಷ ಕೇಳಿ. ನಿಮ್ಮ ಪ್ರಶ್ನೆ ಹಾಕಿ ನಾನು ಉತ್ತರ ಕೊಡ್ತೀನಿ ಮೇಡಮ್. ಒಂದ್ ನಿಮಿಷ ಅದಕ್ಕೂ ಕೊಡ್ತೀನಿ. ನಾನು ಮಾತಾಡಕ್ ಬಿಡ್ರಿ, ನೀವು ಮಾತಾಡಕ್ ಬಿಡ್ರಿ. ಪ್ರಶ್ನೆ ಉತ್ತರ ಅದು ಕೊಡ್ತೀನಿ ಮೇಡಮ್. 5 ಲಕ್ಷ ಕೋಟಿ ಅಲ್ವಾ? ಅಯ್ಯೋ ಹೌದು ರೇ, ರಾಜ್ಯದ ದುಡ್ಡು 5 ಲಕ್ಷ ಕೋಟಿ ಎಲ್ಲಿ ಕಂಚಿದ್ರಿ? ಯಾವ ಅಭಿವೃದ್ಧಿ ಕೆಲಸ ಕಂಚಿದ್ದೀರಾ? ಉತ್ತರ ಕೊಡಿ. ಕೇಳೈತಲ್ಲ ಬಿಡ್ರಿ ಮೇಡಮ್. ಮನಮೋಹನ್ ಸಿಂಗ್ ಅವ್ರ ತನಕ ಈ ದೇಶದಲ್ಲಿ ಇವತ್ತು 2014 ತನಕ ದೇಶದ ಸಾಲ 55 ಲಕ್ಷ ಕೋಟಿ ಬಿಡ್ರಿ. ಯಾಕೆ ರುಜಿಕ್ಕೆ ಚುಚ್ಚುತ್ತಲ್ವಾ ನಿಮ್ಗೆ? ಉತ್ತರ ಬೇಡವಾ? ಉತ್ತರ ಬೇಡವಾ? ಮೇಡಮ್ 5 ಲಕ್ಷ ಕೋಟಿಗೆ ಒಂದ್ ನಿಮಿಷ ಅವಕಾಶ ಕೊಡಿ ಮೇಡಮ್. ನಾನು ಹೇಳಬೇಕಲ್ಲ, ನಾನು ಭಾರತ ದೇಶದಲ್ಲಿ ಹುಟ್ಟಿದ್ದೀನಲ್ವಾ, ನಾನು ಭಾರತ ದೇಶದಲ್ಲಿ ಹುಟ್ಟಿದ್ದೀನಲ್ವಾ, ಭಾರತ ದೇಶ ಒಕ್ಕೂಟ ವ್ಯವಸ್ಥೆ. ಒಂದ್ ನಿಮಿಷ ಅವ್ರಿಗೆ ಉತ್ತರ ಕೊಡ್ತಾರೆ. ನನ್ನ ಪ್ರತಿನಿಧಿಗೆ ಈ ರೀತಿ ಎದುರುಪಡಿಸಿದ್ರೆ ಆಗುದಿಲ್ಲ ಮೇಡಮ್. ನಾವು ಮನುಷ್ಯರು, ಪ್ರಾಣಿಗಳಲ್ಲ, ಮನುಷ್ಯರು. ಒಂದನ್ನ ಎಷ್ಟು ಡ್ರಾಗ್ ಮಾಡ್ತಾ ಇದ್ದಾರೆ ಮೇಡಮ್? 55 ಲಕ್ಷ ಕೋಟಿ ಇತ್ತಲ್ಲ, ಇವತ್ತು ದೇಶದ ಸಾಲ 214 ಲಕ್ಷ ಕೋಟಿ ಮೇಡಮ್. ಇದಲ್ಲ, ಇದು ಒಳ್ಳೇದಲ್ಲ ನೋಡಿ ಮೇಡಮ್. ಮೂರು ಜನ ಒಂದ್ ನಿಮಿಷ ಮೇಡಮ್ ಪ್ಲೀಸ್ ಮೇಡಮ್. ಇವರು ಮಾತಾಡಿದ್ದಾರೆ, ಅವ್ರ ಪತ್ರಕರ್ತರು ಅಂತ ಅವರು ಮಾತಾಡಿದ್ದಾರೆ. JDS ನವರು ಎಷ್ಟು ಜೋರಾಗಿ ಮಾತಾಡಿದ್ರು, ಯಾವ್ಯಾವ ಪದಗಳ ಬಳಸಿದ್ರು, ಬಾಯಿ ಮುಚ್ಕೊಂಡಿರ್ಲಿಲ್ವಾ? ಯಾಕಂದ್ರೆ ನನ್ನ ಟೈಮ್ ಬಂದಾಗ ನಾನು ಉತ್ತರ ಕೊಡ್ತೀನಿ. ಇವತ್ತು ದೇಶದ ಸಾಲ 214 ಲಕ್ಷ ಕೋಟಿ ಮಾಡಿದ್ರಲ್ಲ, ಒಬ್ಬೊಂದಾದ್ರೂ ರೈತರು ಸಾಲ ಮನ್ನಾ ಮಾಡಿದ್ರ? ಮನಮೋಹನ್ ಸಿಂಗ್ ಅವರು ಸುಮ್ಮನೆ ಮೇಡಮ್, ಇದಾಗುದಿಲ್ಲ ಮೇಡಮ್. 50 ಮೇಡಮ್ ದಿಸ್ ಇಸ್ ನಾಟ್ ಗುಡ್. ರೈಲ್ವೆ ಅಭಿವೃದ್ಧಿಗೆ ಹಾಕಿದ್ರೆ ನೀವು ಯಾವ ಅಭಿವೃದ್ಧಿಗೆ ಹಾಕಿದ್ರೆ ಸುಮ್ಮನೆ ಅವಾಗಿಂದ ತೊಂದರೆ ಮೇಡಮ್. ಇವತ್ತು ಒಟ್ಟು 14 ಲಕ್ಷ ಕೋಟಿ ರೂಪಾಯಿ ಸಿರಿವಂತರ ಸಾಲ ಮನ್ನಾ ಆಯ್ತಲ್ಲ. ಮನಮೋಹನ್ ಸಿಂಗ್ ಇದ್ದಾಗ 74,000 ಕೋಟಿ ರೈತರ ಸಾಲ ಮನ್ನಾ ಆಗಿತ್ತು. ಆಯ್ತು, ರೈಲ್ವೆ ವಿಚಾರಕ್ಕೆ ಬರೋಣ. ಏನೋ ರೈಲ್ವೆಗೆ ಹಾಕಿದ್ದಾರೆ ಅಂತಲ್ವಾ? ಈ ಬಾರಿಯ ಬಜೆಟ್ ಅಲ್ಲಿ, ಕಳೆದ ಬಾರಿಯ ಬಜೆಟ್ ಅಲ್ಲಿ ಕರ್ನಾಟಕದ ಒಂದೇ ಒಂದು ರೈಲ್ವೆ ಮಾರ್ಗಕ್ಕೆ ಇಂತಿಷ್ಟು ಹಣ ಇಟ್ಟಿದ್ದಾರ ಮೇಡಮ್? ಮೇಡಮ್ ಪ್ಲೀಸ್ ಮೇಡಮ್. ಇವತ್ತು ತುಮಕೂರು ರಾಮದುರ್ಗ ರೈಲ್ವೆ ಮಾರ್ಗ 1 ಕಿಲೋಮೀಟರ್ ಮುಂದಕ್ಕೆ ಹೋಗಿಲ್ಲ. ತುಮಕೂರು ದಾವಣಗೆರೆ ರೈಲ್ವೆ ಮಾರ್ಗ 1 ಕಿಲೋಮೀಟರ್ ಮುಂದಕ್ಕೆ ಹೋಗಿಲ್ಲ ಮೇಡಮ್. ಕುಪ್ಪಂ ಮಾರಿಕೊಪ್ಪಂ ರೈಲ್ವೆ ಮಾರ್ಗ ನಯ ಪೈಸೆ ಹಣ ಇಟ್ಟಿಲ್ಲ. ಬಳ್ಳಾರಿ ವಾಸ್ಕೋ ಮಾರ್ಗ 1 ರೂಪಾಯಿ ಹಣವನ್ನು ಕೊಟ್ಟಿಲ್ಲ. ಕಲ್ಯಾಣ ಕರ್ನಾಟಕಕ್ಕೆ ನಮ್ಮ ಸರ್ಕಾರ ಇದ್ದಾಗ 5,000 ಕೋಟಿಯನ್ನು ಅದಕ್ಕೆ ನಿಗದಿಪಡಿಸಿತ್ತು ಆರ್ಟಿಕಲ್ 371Jಗೆ. ಇವತ್ತಿನ ತನಕ 15,000 ಕೋಟಿ ಬಾಕಿ ಇದೆ. ಹೌದು, ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಸಾಲ ಮಾಡಿದಾರಲ್ಲ. ಯಾಕೆ ಯಡಿಯೂರಪ್ಪನವರು 72,000 ಕೋಟಿ ಸಾಲ ಮಾಡಿದ್ರು? ಬರ್ತೀನಿ ಮೇಡಮ್. ಇವತ್ತು ನಾವು ಕಲ್ಯಾಣ ಕರ್ನಾಟಕ ಬಜೆಟ್ ಅಲ್ಲಿ 13,600 ಕೋಟಿ ರೂಪಾಯಿ
ಇಟ್ಟಿದ್ದೀವಿ, ಕಾಮಗಾರಿಗಳು ನಡೀತಾ ಇದೆ. ಬೀದರು ಕಲಬುರಗಿ ನೀರಾವರಿಗೆ ಒಟ್ಟು 7,000 ಕೋಟಿ ರೂಪಾಯಿ ನಿಗದಿಪಡಿಸಿ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ಮುಗಿದು ಪಶು ವಿಶ್ವವಿದ್ಯಾಲಯ ನಡೀತಲೇ ಇದೆ. ವಾಟ್ ಇಸ್ ದಿಸ್? ಸರ್ ವೇಟ್ ಸರ್, ವಾಟ್ ಇಸ್ ದಿಸ್? ಪಶು ವಿಶ್ವವಿದ್ಯಾಲಯನ ಬೆಳಗಾವಿನಲ್ಲಿ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದೀವಿ. ಅದೇ ಬೆಳಗಾವಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದೀವಿ. ಹಾವೇರಿಯಲ್ಲಿ ಕೇಳಿ ಮೇಡಮ್, ಒಂದೇ ಪ್ರಶ್ನೆಗೆ ನೀವು ಸಣ್ಣ ಪ್ರಶ್ನೆ ಕೇಳ್ತಾ ಹೋದ್ರೆ ಚರ್ಚೆ ಮುಗಿಯುವುದಿಲ್ಲ. ಹಾವೇರಿನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ನ ಉದ್ಘಾಟನೆಯನ್ನ ನಾವು ಮಾಡಿದೀವಿ ಮೇಡಮ್. ಪೌರ ಕಾರ್ಮಿಕರಿಗೆ ಇವ್ರ ಸರ್ಕಾರದ ಅಧಿಕಾರದಲ್ಲಿತ್ತು, ಅವ್ರ ಸರ್ಕಾರದ ಅಧಿಕಾರದಲ್ಲಿತ್ತು. 12,670 ಜನರನ್ನ ಕಾಯಮಾತಿಯನ್ನ ನಾವು ಮಾಡಿದ್ದೀವಿ. ಲಕ್ಷಾಂತರ ಜನರಿಗೆ ಭೂಮಿಯ ಹಕ್ಕುಪತ್ರ ಕೊಡುವಂತಹ ಕೆಲಸವನ್ನ ನಾವು ಮಾಡಿದ್ದೀವಿ ಮೇಡಮ್. ಇವರು ಅಧಿಕಾರದಿಂದ ಇಳಿಬೇಕಾದ್ರೆ 5,800 ಕೋಟಿ KSRTC ಸಾಲ ಇಟ್ಟಿದ್ರು. ನಾವು ಅಧಿಕಾರಕ್ಕೆ ಬಂದ್ಮೇಲೆ 5,800 KSRTCಗೆ ಬಸ್ಸುಗಳನ್ನ ಖರೀದಿ ಮಾಡುವಂತ ಕೆಲಸ ಮಾಡಿದ್ದೀವಿ ಮೇಡಮ್. ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಸಾಹೇಬ್ರು ಆಳ್ವಿಕೆಗೆ ಬಂದು ಒಟ್ಟು 12 ವರ್ಷ ಆಯ್ತಲ್ವಾ. ರಾಯಚೂರಿಗೆ ಏಮ್ಸ್ ಅಂದ್ರು, ಕೊಟ್ರ. ಮೈಸೂರಿಗೆ IIT ಅಂದ್ರು, ಕೊಟ್ರ. ಅಥವಾ ಕರ್ನಾಟಕದಲ್ಲಿ 4 ಸ್ಮಾರ್ಟ್ ಸಿಟಿ ಅಂದ್ರು. ಒಂದೇ ಒಂದು ಏನಾಗಿದೆ? ಯಾರ ಕಾಲದ್ದು? ಮನಮೋಹನ್ ಸಿಂಗ್ ಅವ್ರ ಕಾಲದ್ದು, ನಿಮ್ದಲ್ಲ ರೀ. ಅದನ್ನ ಅವ್ರು ಕಲ್ತ್ಕೊಬೇಕು ಮೇಡಮ್. ಇವಾಗ ಕರ್ನಾಟಕಕ್ಕೆ 4 ಸ್ಮಾರ್ಟ್ ಸಿಟಿ ಅಂತಿದ್ರಲ್ಲ, ಇನ್ಕ್ಲೂಡಿಂಗ್ ತುಮಕೂರು, ದಾವಣಗೆರೆ, ಮಂಗಳೂರು, ಉದ್ಘಾಟನೆ ಮಾಡಕ್ಕಾರು ಬರ್ಬೇಕಲ್ವಾ? 12 ವರ್ಷದಲ್ಲಿ ಒಂದೇ ಒಂದು ಸ್ಮಾರ್ಟ್ ಸಿಟಿ ಆಗಿಲ್ಲ. ಎಂತದ್ದು ಬುಲೆಟ್ ಟ್ರೈನ್ ಅಂದ್ರು, ಅದು ಕರ್ನಾಟಕ ಬಿಡಿ. ಅಲ್ಲೆಲ್ಲಾದ್ರೂ ಬಂದಿದ್ಯಾ ಅಂದ್ರೆ ಅಲ್ಲೂ ಇಲ್ಲ. 15 ಲಕ್ಷ ಕೊಡ್ತೀವಿ ಅಂದ್ರು, ಯಾವನ್ ಜೋಬಿಗಾರು 15 ಲಕ್ಷ ರೂಪಾಯಿ ಬಂತ. ಗಂಗೆ ನಮಾಮಿ ಅಂದ್ರು, ಇಲ್ಲಿ ತನಕ ಗಂಗೆ ಅದಕ್ಕೊಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಳ್ತಾರೆ. ಏನಲ್ಲಿ ಮುಳುಗಕ್ಕೆ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾರೆ. ಅಲ್ಲಿ ನಾವು ದೇಶದಲ್ಲಿ ಯೂಸ್ ಸ್ವಚ್ಛ ಭಾರತ್ ಅಂದ್ರು, ಇವರ ತ್ಯಾಜ್ಯ ವಿಲೇವಾರಿಗೆ ಈ ಹಣವನ್ನ ಕೊಡೋದಕ್ಕೆ ಆಗಿಲ್ಲ. ಇನ್ನ ಪತ್ರಕರ್ತರು ಅವರು ಎದುರುಗಡೆ ಕೂತು ಇಷ್ಟೆಲ್ಲ ನಮ್ಮನ್ನ ಪ್ರಶ್ನೆ ಮಾಡೋರು. ಒಂದು ಚೂರಾದ್ರೂ ನಮ್ಮ ತೆರಿಗೆ ಬಗ್ಗೆ, ನಮ್ಮ ನಾಡಿಗಾಗಿರ್ತಕ್ಕಂಥ ದ್ರೋಹದ ಬಗ್ಗೆ ಕೇಂದ್ರ ಸಚಿವರು ಇದಾರಲ್ಲ, ಇವತ್ತು JDS ನವರು ಇವ್ರಿಗಿಂತ ತುಂಬಾ ಚೆನ್ನಾಗಿ ವಿಚಾರಗಳನ್ನ ಹೇಳಿದ್ರಲ್ಲ. ಕುಮಾರಣ್ಣ ಅಧಿಕಾರಕ್ಕೆ ಬಂದ್ಮೇಲೆ ಒಂದು ಕೈಗಾರಿಕೆ, ಇವ್ರಿಗೆ ಒಂದು ಕೈಗಾರಿಕೆ ತರೋಕೆ ಆಗುದಿಲ್ಲ. ಏನು ಕೇಂದ್ರದಲ್ಲಿದೆ HMT ವಿಚಾರದಲ್ಲಿ, ಅರಣ್ಯದಲ್ಲಿ ಅದಕ್ಕೆ ತೊಡಕಿರ್ತಕ್ಕಂಥದ್ದು. ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಟ ಮಾಡಬೇಕು, ಅದು ಬಿಡ್ತಾರೆ. ರಾಜ್ಯ ಸರ್ಕಾರದ ಮೇಲೆ ಹೇಳ್ತಾರೆ. ಅರಣ್ಯ ಬರೋದು ಯಾರ ದಿನದಲ್ಲಿ? ಕೇಂದ್ರದ ದಿನದಲ್ಲಿ. ಅದ್ರ ಅಂಡ್ರಲ್ಲೇ ನಾವು ಕರ್ನಾಟಕ ಬರೋದು. ಇವತ್ತು ಭದ್ರಾವತಿ ಉಕ್ಕಿನ ಕೈಗಾರಿಕೆ ಪುನಶ್ಚೇತನ ಆಗ್ಬೇಕಿತ್ತು, ಇವತ್ತಿನ ತನಕ ಆಗಿಲ್ಲ. ಇವತ್ತು ದೇಶದಲ್ಲಿ 12 ಕೈಗಾರಿಕೆಗಳು, ವಿಶೇಷ ಕೈಗಾರಿಕೆಗಳು ಬಂದ್ವಲ್ಲ, ಯಾಕೆ ಕರ್ನಾಟಕಕ್ಕೆ ತರೋದಕ್ಕಾಗ್ಲಿಲ್ಲ? ಇವತ್ತಿನ ತನಕ ಹೇಳ್ತಾ ಇದ್ದಾರೆ ಮಂಡ್ಯದಲ್ಲಿ ಜಮೀನ್ ಕೊಡಿ, ಜಮೀನ್ ಕೊಡ್ತೀವಿ ಅಂತಂದ್ರು, ಅಲ್ಲಿ ಬೇಡ ಅಂತ ಹೇಳ್ತಾರೆ. ಆದ್ರೆ ಒಂದೇ ಒಂದು ಕೈಗಾರಿಕೆ, ಒಂದೇ ಒಂದು ಉದ್ಯೋಗ ಇವ್ರ ಕೈಲಿ ತರಕ್ಕಾಗ್ಲಿಲ್ಲ. ನಿರ್ಮಲಾ ಸೀತಾರಾಮನ್ ಈ ನಾಡಿಂದ ರಾಜ್ಯಸಭೆಗೆ ಹೋದ್ರಲ್ಲ, ಅವರು ಆರ್ಥಿಕ ಸಚಿವರಾಗಿದ್ದಾರಲ್ಲ, ಅವರ ಬಜೆಟ್ ಅಲ್ಲಿ ಕರ್ನಾಟಕಕ್ಕೆ ನಯಾ ಪೈಸಾ ಕೊಡುಗೆ ಕೊಡೋದಕ್ಕಾಗಿಲ್ಲ. ಇವತ್ತು ಶೋಭಾ ಕರ್ಲಾಜ 12 ವರ್ಷದಿಂದ ಮಂತ್ರಿ ಆಗಿದಾರಲ್ಲ, ಅವರು ಬಂದು ಯಾವ್ದಾದ್ರು ಹೆಣ ಬಿದ್ದಾಗ ರಣಹದ್ದಿನಂಗೆ ಅಲ್ಲಿ ರಾಜಕೀಯ ಮಾಡ್ತಾರಲ್ಲ, ತನ್ನ ಸಾಧನೆ ಏನು ಅಂತ ಇವತ್ತಿನ ತನಕ ಪಟ್ಟಿ ಮಾಡಕ್ ಅವರಿಂದ ಆಗಿಲ್ಲ. ಪ್ರಹ್ಲಾದ್ ಜೋಶಿ ಅವರಿಗೆ ಬರ್ತದಲ್ಲ ಸಂಪನ್ಮೂಲ ಅಂತೇಳಿ ಗ್ಯಾಸ್ ಎಲ್ಲ ಹೈರಾಣಾಗಿ ಜನಗಳು ಕ್ಯೂ ನಿಂತು ಇನ್ನೂ ಬಾಯಿ ಬಡ್ಕೊಳ್ತಾ ಇದಾರಲ್ಲ. ಏನಾದ್ರೂ ಇವತ್ತಿನ ತನಕ ನರೇಂದ್ರ ಮೋದಿ ಅವರಿಗೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗಿರೋ ವಿಚಾರಕ್ಕೆ ಬಂದು 8 ಗಂಟೆಗೆ ಮಾತಾಡ್ತಾರಂತೆ. ಇವತ್ತಿನ ತನಕ ಗ್ಯಾಸ್ ಬಗ್ಗೆ, ಇಲ್ಲಿ ಜನ ಅನುಭವಿಸ್ತಿರೋ ನೋವಿನ ಬಗ್ಗೆ, ಕೊನೆ ಪಕ್ಷ ಅವ್ರಿಗೊಂದು ಪರಿಹಾರ ಕೊಡೋದ್ರ ಬಗ್ಗೆ ಮಾತಾಡಿದ್ ಯಾವತ್ತಾದ್ರೂ ನೋಡಿದ್ದೀರಾ ಮೇಡಮ್? ಇವತ್ತು ಸೋಮಣ್ಣ ಅವರಿದ್ದಾರೆ, ಯಾವ್ದಕ್ಕೆ ಗುದ್ಲಿ ಪೂಜೆ ಮಾಡಕ್ ಹೋಗ್ತಾರೆ ಗೊತ್ತಾ? 100 ಕಿಲೋಮೀಟರ್ ರೈಲ್ವೆ ಮಾರ್ಗ ಹಿಂದೆ ಘೋಷಣೆ ಆಗಿತ್ತಲ್ಲ, ಅದ್ರಿಗೆ ಯಾವ್ದಾದ್ರು ಬ್ರಿಡ್ಜ್ ಇದ್ರೆ ಅಲ್ಲಿಗೆ ಹೋಗಿ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ಕೇಂದ್ರದಿಂದ ಯಾವುದೇ ರೀತಿಯಾದಂತ ನ್ಯಾಯ ನಮಗೆ ಸಿಕ್ಕಿಲ್ಲ. ಮತ್ತೆ ಇತ್ತೀಚೆಗೆ ಒಂದು ಕೋರ್ಟ್ ಕೇಸ್ ವಿಚಾರ ತಗೊಂಡು ಇವ್ರು ನಮ್ಮ ಅವಮಾನಿಸುವಂತ ಕೆಲಸ ಮಾಡಿದ್ರು ನೋಡಿ. ಅವರಿಗೆ ಯಾವ ನೈತಿಕತೆ ಇಲ್ಲ. ಅದೇ ಪರಪ್ಪನ ಅಗ್ರಹಾರಕ್ಕೆ ಇವ್ರು ರೇವಣ್ಣನ ಹೋಗಿದ್ರು, ಇವ್ರು ಸೂರಜ್ ಹೋಗಿದ್ರು, ಇವತ್ತಿಗೂ ಪ್ರಜ್ವಲ್ ಇದ್ದಾರೆ. ನಾನು ತೆಗಿಬಾರ್ದು ಅಂತಿದ್ದೆ. ಈಗಿನ ಚರ್ಚೆ ಏನಿತ್ತು ಮುಂದುವರಿಸ್ತಾ ಹೋಗೋಣ. Yesterday has gone, tomorrow has not yet come, we have only today, let us begin ಅಂತ ಹೇಳ್ತೀನಿ ನಮ್ಮ ವಕ್ತಾರರಿಗೆ 3 ಜನಕ್ಕೂ ಕೂಡ. ಯಾಕಂದ್ರೆ ಅವರ ಇದ್ದಾಗ ಅಧಿಕಾರದಲ್ಲಿ ಇದ್ದಾಗ ಅದಾಯ್ತು, ಇವ್ರ ಅಧಿಕಾರದಲ್ಲಿ ಇದ್ದಾಗ ಮುಂದೇನಾಗುತ್ತೆ ಬೇಡ. ಇವಾಗ ಪ್ರೆಸೆಂಟ್ ನಾವೇನ್ ಮಾತಾಡ್ತಾ ಇದೀವಿ, CM ಯಾರಾಗ್ತಾರೆ ಅನ್ನೋ ಒಂದು ಕ್ಲಾರಿಟಿ ಕೊಟ್ಬಿಟ್ರಪ್ಪ. ನೆಕ್ಸ್ಟ್ ನಮಗೆ ಓಟ್ಗಳು ಹಾಕೊಳ್ಳೋದಕ್ಕೆ ಅಥವಾ ಯಾರು ನಮಗೆ ಸಹಾಯ ಮಾಡ್ತಾರೆ ಜನ ಅಂತ ಜನ ಕಾಯ್ಕೊಂಡ್ ಕುತ್ಕೊಂಡಿರುವಂತದ್ದು. ಅಧಿಕಾರಿಗಳು ಯಾರು ನಮಗೆ ಸಹಾಯ ಮಾಡ್ತಾರೆ ಅವ್ರಿಗೆ ನೋಡ್ಕೊಂಡು ನಾವು ಓಟ್ ಹಾಕೋಣ ಅಂತ ಏನಾದ್ರು ಜನ ಅನ್ಕೊಂಡಿದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಉಪಯುಕ್ತ ಆಗುತ್ತೆ ಸರ್. ಅದನ್ನೇ ನಾವು ಕೇಳ್ತಾ ಇರುವಂತದ್ದು. ಎಸ್ ಕುಷ್ಟಗಿ ಸರ್, ನಾನು ಕೇಳ್ತಾ ಹೋಗ್ತೀನಿ ಸರ್. ನನ್ ಧ್ವನಿ ಕೇಳಿಸ್ತಿದ್ಯಾ ಸರ್? ಕೇಳಿಸ್ತಾ ಇದೆ. ಎಸ್ ಸರ್, 3 ಜನ ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ.
ಹಿಂದಿಂದು ಅಥವಾ ಮುಂದೆ ಆಗೋದನ್ನ ಬಿಟ್ಬಿಟ್ಟು ಇವಾಗ ಪ್ರೆಸೆಂಟ್ ಇವಾಗ ಗ್ಯಾರಂಟಿ ಸರ್ಕಾರ, ಗ್ಯಾರಂಟಿಗಳನ್ನ ಕೊಟ್ಟಿರುವಂತಹ ನಮ್ಮ ಕಾಂಗ್ರೆಸ್ ಸರ್ಕಾರ ಜನಕ್ಕೊಂದು ಗ್ಯಾರಂಟಿ ಕೊಟ್ಬಿಟ್ರೆ ಸಾಕು ಅಂತ ಅನ್ಸುತ್ತಲ್ವಾ? ಸರ್ಕಾರದ ಗ್ಯಾರಂಟಿಯನ್ನ ಸರ್, ಈಗ ಸರ್ಕಾರದ ಗ್ಯಾರಂಟಿ ಅಂದ್ರಪ್ಪ ಅಂದ್ರೆ ಮುಖ್ಯಮಂತ್ರಿಗಳ ಕಚ್ಚಾಟ ಮುಗಿದು ಅವರು ಒಬ್ಬ ಮುಖ್ಯಮಂತ್ರಿ ಇಂಥವ್ರು ನಿಶ್ಚಿತವಾಗಿದ್ದಾರೆ ಅಂತ ಹೇಳಲಿಕ್ಕೆ ಗ್ಯಾರಂಟಿ ಇಲ್ಲ. ಬೇರೆ ಬೇರೆ ಗ್ಯಾರಂಟಿಗಳನ್ನೆಲ್ಲ ಕೊಟ್ಟಿದ್ದಾರೆ, ಹೌದು, ಮುಖ್ಯಮಂತ್ರಿನೇ ಗ್ಯಾರಂಟಿ ಇಲ್ಲ. ನಿಜ. ಹಾಗಾಗಿ ಮುಖ್ಯಮಂತ್ರಿ ಗ್ಯಾರಂಟಿ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಏನಪ್ಪ ಅಂದ್ರೆ ಬೇರೆ ಬೇರೆ ಫಾರಿನ್ ಟೂರು, ಡೆಲ್ಲಿ ಟೂರು, ಅವ್ರ ವಿರುದ್ಧವಾಗಿ ಇನ್ನೊಂದು ಟೂರು, ಇವೆಲ್ಲ ಟೂರ್ಗಳು ಇದಾವೆ. ನೀವು ಏನಪ್ಪ ಅಂದ್ರೆ ಅಪೇಕ್ಷೆ ಪಡ್ತಾ ಇದ್ರೆ ವೆಲ್ ವಿಶಿಂಗ್ ಬೇಡ ಅಂತ. ಹೌದ್ರಾ? ನೀವು ಆ ಥರ ಇಲ್ಲ. ಇದು ಸಂಘರ್ಷ ನಡೀತಾ ಇದೆ. ಇದು ಯುದ್ಧ ಕಾಲ, ಇದು ವಿರಾಮದ ಕಾಲ ಇಲ್ಲ. ಇದು ರಾಷ್ಟ್ರ ಮಟ್ಟದಲ್ಲಿನೂ ರಾಜಕೀಯ ಹೀಗೆ ಇದೆ, ರಾಜ್ಯದಲ್ಲೂ ರಾಜಕೀಯ ಹೀಗೆ ಇದೆ. ಮತ್ತೆ ಕುಮಾರಸ್ವಾಮಿ ಅವರು ಬಂದು ಏನಪ್ಪ ಅಂತಂದ್ರೆ ಮತ್ತೆ ತಾವು ಒಂದು ಏನೋ ಶಂಕ ಊದ್ತಾ ಇದ್ದಾರೆ, ಕಹಳೆ ಊದ್ತಾ ಇದ್ದಾರೆ. ಅವ್ರನ್ನೂ ಕೂಡ ಏನ್ ಮಾಡಬೇಕು ಏನಿಲ್ಲ ಅಂತ ಹೇಳ್ತಕ್ಕಂಥದ್ದು ರಾಜಕೀಯವಾಗಿ ನಾ ಹೇಳ್ತಾ ಇದ್ದೀನಿ. ಅವರು ಏನು ಇಲಾಖೆಯಿಂದ ಏನ್ ಮಾಡಬೇಕು ಅದು ಅಲ್ಲ, ಇಲಾಖೆಗಿಂತ ರಾಜಕೀಯವಾಗಿ ಅವ್ರು ಜಾಸ್ತಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಎಲ್ಲರೂ. ಇವರು ಡಿ ಕೆ ಶಿವಕುಮಾರ್ ಇರ್ಬೋದು, ಇನ್ನೊಬ್ರು ಇರ್ಬೋದು. ಇವತ್ತು ಕಾವೇರಿದು ಸಮಸ್ಯೆ ಹೇಳಿದ್ರು, ಕಾವೇರಿದು ಸಮಸ್ಯೆ ಇದೆ, ಕೃಷ್ಣದ್ದು ಸಮಸ್ಯೆ ಇದೆ. ಅವನ್ನೆಲ್ಲ ಬಗೆಹರಿಸ್ಲಿಕ್ಕೆ ಇವರಿಗೆ ಆಗ್ತಾ ಇಲ್ಲ. ಅದನ್ನೇನಪ್ಪ ಅಂತಂದ್ರೆ ಈಗ ಒಬ್ರು ನಮ್ಮ ಇನ್ನೊಬ್ರು ವಕ್ತಾರರು ಹೇಳ್ತಾ ಇದ್ರು, ಇದು ಎಷ್ಟು ಕೋಟಿ ಸಾಲ ಮಾಡಿದ್ದಾರೆ ಅಂತೇಳಿ. ನಿಜವಾಗಿ ಆರ್ಥಿಕ ದೃಷ್ಟಿಯಿಂದ ನೋಡಿದರೆ, ಅರ್ಥಶಾಸ್ತ್ರದ ದೃಷ್ಟಿಯಿಂದ ನೋಡಬೇಕು ಸಾಲಗಳು ಎಷ್ಟಾಗಿದೆ. ಮನಮೋಹನ್ ಸಿಂಗ್ ಕಾಲ ಏನಪ್ಪ ಅಂದ್ರೆ 12 ವರ್ಷದಿಂದ ಏನಿತ್ತು, ಇವತ್ತು ಏನಾಗಿದೆ. ಅದಕ್ಕೆ ಒಂದು ಸಾಲಕ್ಕೆ ನಾವೇನಪ್ಪ ಅಂದ್ರೆ ಯಾವಾಗಲೂ GDP ಏನಪ್ಪ ಅಂತಂದ್ರೆ ಪ್ರಪೋರ್ಷನೇಟ್ ಆಗಿ ತೊಗೊಳ್ಬೇಕಾಗತ್ತೆ. ಆ ಪ್ರಪೋರ್ಷನೇಟ್ನ ಹೇಳ್ಬೇಕು ಅವರು. ಅಂದಾಗ ಮಾತ್ರ ಏನಪ್ಪ ಅಂತಂದ್ರೆ ಅರ್ಥಶಾಸ್ತ್ರದಲ್ಲಿ ಒಂದೇನಪ್ಪ ಅಂದ್ರೆ ಅದು ಇದು ಬರುತ್ತೆ, ಅರ್ಥ ಬರುತ್ತೆ. ಹಾಗಾಗಿ ಬರೀ ನಾವು ಸಾಲ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ರಾಜಕೀಯ ಏನಪ್ಪ ಅಂದ್ರೆ ಪ್ರಚಾರಕ್ಕಾಗಿ ಏನಪ್ಪ ಅಂದ್ರೆ ಆತರ ಹೇಳ್ಕೋಬಹುದು ಹೊರತಾಗಿ ಒಬ್ಬ ವಿದ್ಯಾವಂತರಿಗೆ ಕೇಳ್ಬೇಕಾದ್ರಪ್ಪ ಅಂದ್ರೆ ನಮ್ಗೆ ಅರ್ಥಹೀನ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ GDP ಪ್ರಪೋರ್ಷನೇಟ್ ಆಗಿ ಹೇಳ್ಬೇಕದ್ನ. ಅವತ್ತೇನಿತ್ತು ಇವತ್ತೇನಿದೆ ಅಲ್ಲ ಇರ್ಲಿ ಸರ್, ನಾನು ಹೇಳಿದೆ ಯಾವುದೇ ಸಾಲ ಮಾಡೋದು ದುಡ್ಡನ್ನ ಹಣವನ್ನ ತಗೊಂಡೋಗಿ ಅಭಿವೃದ್ಧಿಗೆ ಬಳಸೋದು ನೋಡಿದೀವಿ ಅಲ್ವರಾ? ಇವತ್ತು ಕರ್ನಾಟಕದ ಸರ್ಕಾರ ಯಾವ ಅಭಿವೃದ್ಧಿಗೆ ಬಳಸಿದ್ದಾರೆ ಅಂತ ನಾವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋ ಸ್ಥಿತಿಲೇ ಇಲ್ಲ ಇವತ್ತು. ಅದಕ್ಕೆ ಯಾವ್ದಕ್ಕೆ ಬಳಸಿದ್ದಾರೆ ಅಂತ ನಿಮ್ಗೆ ಏನೋ ಗೊತ್ತಿರೋ ದಯವಿಟ್ಟು ತಿಳಿಸಿ ರಾಜ್ಯ ಜನತೆಗೆ. ಇಲ್ಲ, ನಾನೇನ್ ಹೇಳೋದು, ನಾ ಒಂದೇ ಮಾತು ಏನಂದ್ರೆ ಸಿದ್ದರಾಮಯ್ಯನವ್ರನ್ನ ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ಸಾಲ ಅಷ್ಟಾಯ್ತು, ಸಾಲ ಇಷ್ಟಾಯ್ತು ಅಂತೇಳಿ. ಇದು ತಪ್ಪು. ಸಾಲ ಯಾಕಂದ್ರೆ 12 ವರ್ಷದಲ್ಲಿ ಎಷ್ಟು ಬೆಲೆ ಏರಿಕೆ ಆಗಿದೆ, ಎಷ್ಟು ಆಗುತ್ತಾ ಇದೆ, ಇನ್ನು ಮುಂದಿನ ಏನು ಡೆವಲಪ್ಮೆಂಟ್ ಇದೆ ಅಂತೇಳಿ. ಸಾಲದಲ್ಲಿ ಏನಪ್ಪ ಅಂದ್ರೆ ಪ್ರಾಪರ್ಟಿ ಓರಿಯೆಂಟೆಡ್ ಸಾಲ ಒಂದಿರ್ತತೆ, ಒಂದು ಕನ್ಸ್ಯೂಮ್ಷನ್ ಓರಿಯೆಂಟೆಡ್ ಒಂದು ಸಾಲ ಒಂದಿರ್ತತೆ. ಬರೀ ಭೋಗ ಮಾಡ್ಕೊಳ್ಳೋದು. ಪಾಕಿಸ್ತಾನದವ್ರು ಏನ್ ಮಾಡ್ತಾರೆ, ಎಲ್ಲ ಸಾಲ ತಗೊಂಡ್ಬರ್ತಾರೆ, ತಿಂದು ಹಾಕ್ಬಿಡ್ತಾರೆ. ಪಾಕಿಸ್ತಾನದಲ್ಲಿ ಯಾವುದೇ ರೀತಿಯಿಂದ ಅಭಿವೃದ್ಧಿ ಆಗಲ್ಲ, ಅಲ್ಲಿ ಅಭಿವೃದ್ಧಿ ಆಗಂಗಿಲ್ಲ. ಇಲ್ಲಿ ಅಭಿವೃದ್ಧಿಗಾಗಿ ಏನಪ್ಪ ಅಂದ್ರೆ ಸಾಲ, ಅದನ್ನು ವಿಮರ್ಶೆ ಮಾಡಿ, ಅದನ್ನೇನು ನಾನು ಹೇಳಂಗಿಲ್ಲ. ಹಾಗೆಲ್ಲ ಹೇಳಿದ್ರು ಅವರು, ಯಾವ್ಯಾವುದು ಟ್ರೈನಿಗೆ ಕೊಟ್ಟಿಲ್ಲ, ರೈಲ್ವೆ ಕೊಟ್ಟಿಲ್ಲ, ಇನ್ನೊಂದು ಕೊಟ್ಟಿಲ್ಲ, ಆಮೇಲೆ GST ನಮಗೆ ಬರಬೇಕಾಗಿಲ್ಲ, ಅದನ್ನೆಲ್ಲ ಹೋರಾಟ ಮಾಡಿ. ಹೌದ್ರಾ? ನೀವು ಇವತ್ತೇನಪ್ಪ ಅಂತಂದ್ರಪ್ಪ ಅಂದ್ರೆ ಇವರಿಗೆ ಯಾರು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ ನಾನು, ನಿಮ್ಮ ಒಂದು ಇಲಾಖೆ ಏನಿದೆ ಅದು ಒಂದು ಕೃಷ್ಣ ಏನಪ್ಪ ಅಂದ್ರೆ ಆಲ್ಮಟ್ಟಿ ಕ್ರಸ್ಟ್ಗೆ ಟೇರಿಸಿದ್ರಪ್ಪ ಅಂತಂದರೆ ಬೆಂಗಳೂರಿಗೂ ಸಹಿತ ಉಪಯೋಗ ಆಗುತ್ತೆ. ಇಡೀ ಬೇರೆ ಬೇರೆ ರಾಜ್ಯಗಳಿಗೆ, ನೆರೆ ರಾಜ್ಯಗಳಿಗೆ ನಾವೇನಪ್ಪ ಅಂತಂದ್ರೆ ಕರೆಂಟ್ ಮಾಡ್ಕೊಳ್ಬೋದು. ಅಷ್ಟೊಂದು ಏನಪ್ಪ ಅಂದ್ರೆ ಅಲ್ಲಿ ಉತ್ಪಾದನೆ ಇದೆ. ಅದನ್ನು ಮಾಡಬೇಕಾದ್ರಪ್ಪ ಅಂದರೆ ಇಲ್ಲಿ ಇವರು ಯಾವುದೋ ಒಂದು ಇದು ಮೇಕೆದಾಟನಲ್ಲಿ ಹೋಗಿ ಏನಪ್ಪ ಅಂದ್ರೆ ಅರಣ್ಯ ರೋಧನ ಮಾಡಿದರು. ಅಲ್ಲಿ ಆಲಮಟ್ಟಿ ಮುಂದೆ ಬಂದು ಕೂತ್ಕೊಂಡ್ರೆ ಅಂತ ಹೇಳಿದೆ ನಾನು ಅವಾಗಲೇ. ಆಲಮಟ್ಟಿ ಮುಂದೆ ಬಂದು ಕೂತ್ಕೊಂಡ್ರೆ ಇಲ್ಲಿ ಮೇಕೆದಾಟು ಏನಂತಾರಪ್ಪ ಅಂದ್ರೆ ಮೇಕೆದಾಟಿನಿಂದ ಏನಪ್ಪ ಅಂದ್ರೆ ಅಲ್ಲಿ ಹೋಗಿ ಕೂಗಿದ್ರಪ್ಪ ಅಂದ್ರೆ ಸ್ಟ್ಯಾಲಿನ್ಗೆ ಏನು ಕೇಳಿಸಲ್ಲ ಅದು. ಅಲ್ಲಿ ಆಲಮಟ್ಟಿಯಲ್ಲಿ ಬಂದು ನಿಂತ್ಕೊಳ್ಬೇಕು ಅವರು. ಯಾರು ಕಾಂಗ್ರೆಸ್ನವರು ಎಲ್ಲ ಯಾರು ಅಧಿಕಾರದಲ್ಲಿ ಇರ್ತಾರೆ ಅವರು. ಯಾಕೆ ಅಂತ ಹೇಳಿದ್ರೆ 15 TMCನ ನಾವು ಆಲಮಟ್ಟಿಯಿಂದ ಏನಪ್ಪ ಅಂದ್ರೆ ಮಡ್ರಾಸ್ ನಗರಕ್ಕೆ ನೀರು ಕುಡ್ಲಿಕ್ಕೆ ಕೊಡ್ತಾ ಇದ್ವಿ. ಇವತ್ತು ಮಡ್ರಾಸ್ನವ್ರು ಏನು ಮಾಡ್ತಾ ಇದ್ದಾರೆ ಅಂತ ಎಷ್ಟು ಅಮಾನುಷವಾಗಿದ್ದಾರೆ ಅಂತ ಹೇಳಿದ್ರೆ, ಅವರು ಇವತ್ತು ಬೆಂಗಳೂರಿಗೆ ನೀರು ನಾವು ಕುಡ್ಲಿಕ್ಕೆ ಕೊಡೋಕ್ಕಾಗಲ್ಲ ಅಂತೇಳಿ ಏನಪ್ಪ ಅಂದ್ರೆ ಕೇಸ್ ಹಾಕ್ತಾರೆ. ಇದನ್ನ ನೀವೆಲ್ಲಿ ಕೇಳಬೇಕು ಅಂತ ಹೇಳಿದ್ರೆ ಆಲಮಟ್ಟಿಯಲ್ಲಿ ಬಂದು ನಿಂತ್ಕೊಂಡು ಕೇಳಬೇಕು, ಯಾಕಂದ್ರೆ ನಾವು ನೀರು ಬಿಡಲ್ಲ ಅಂತೇಳಿ. ಅಲ್ಲಿ ಮೇಕೆದಾಟಿಗೆ ಹೋಗ್ತೀರಿ, ಇಲ್ಲಿ ಆಲಮಟ್ಟಿಗೆ ಬನ್ನಿ, ಇಲ್ಲಿ ಮೂಗಿಡಿರಿ. ಅಲ್ಲಿ ಏನಪ್ಪ ಅಂದ್ರೆ ಎಷ್ಟು ಕ್ರೂರಿ ಇದ್ದಾರೆ ಅವರು ತಮಿಳ್ನಾಡಿನಿಂದ. ಅವರು ತಮಿಳ್ನಾಡಿನವ್ರು ಏನಪ್ಪ ಬೆಂಗಳೂರಿಗೆ ನೀರು ಕೊಡ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳ್ತಕ್ಕಂಥದ್ದು ಏನಿದೆ ಅದನ್ನು ಖಂಡನೆ ಮಾಡ್ರಿ. ನೀವು ಅದನ್ನ ಮಾಡ್ತಾ ಇಲ್ಲ. ಇವತ್ತು ಇಲಾಖೆ ಕೆಲಸಗಳನ್ನ ತಮ್ಮ ಯಾವ ಜವಾಬ್ದಾರಿಗಳಿದಾವೆ ಅವುಗಳನ್ನು ಬಿಟ್ಟಿದ್ದಾರೆ. ಬರೀ ರಾಜಕೀಯ ಮಾಡೋದು. ರಾಜಕೀಯ ಆಯ್ತು, ಎಲ್ಲ ಆಯ್ತು. ಈಗ ಏನಪ್ಪ ಅಂದ್ರೆ ಜನರಿಗೆ ಏನು ಉಪಯೋಗ ಕೊಡ್ತಾ ಇದ್ದೀರಿ, ಜನರ ಸಮಸ್ಯೆಗಳಿಗೆ ಏನು ಪರಿಹಾರ ತಾವು ಸ್ಪಂದನೆ ಮಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಲ್ಲ ನೀವು ಹೇಳಿದಂಗೆ. ನಿಜ ಸರ್.
ಎಸ್ JDS ವಕ್ತಾರನ ನಾನು ಪ್ರಶ್ನೆ ಕೇಳ್ತೀನಿ. ಈಗ ನಡೀತಾ ಇರುವಂತದ್ದು CM ವಿಚಾರ, ನೀವು ಹೇಳಿದ್ರಿ ಆಗ್ಲೇ ಬ್ರೇಕಲ್ಲೂ ಕೂಡ ಅದನ್ನ ಮಾತಾಡೋಣ ಅಂತ. ಈಗ DK ಶಿ ಅವರು ಅರ್ಹರು, ಯಾರು ಇಬ್ರು ಕೂಡ ಅರ್ಹರೇನೆ, ಅವರು ಕೂಡ ಅಭಿವೃದ್ಧಿ ಮಾಡೋದಕ್ಕೆ ಕಾಂಗ್ರೆಸ್. ನೋಡಿ ಮೇಡಮ್, ಈಗಿನ ರಾಜಕೀಯದಲ್ಲಿ ಅರ್ಹತೆನೇ ಪ್ರಶ್ನೆ ಇಲ್ಲ. Yes, sir. ಯಾರ ಅರ್ಹತೆ ಅಂತ ಹೇಳಿ ಯಾರಿಗೂ ಕೇಳಂಗಿಲ್ಲ. ಹೌದ್ರ, ಯಾರು ಅರ್ಹರಿದಾರ ಅಂದ್ರೆ ಅರ್ಹರಿಗೆ ಮುಂದಿನ ಬಾರಿ, ಇವರಿಗೆ ಈ ಬಾರಿ, ಹೀಗಿದೆ ಇವತ್ತಿನ ಒಂದು ಗಾದೆ ಮಾತು. ನಿಜ ನಿಜ ಸರ್. ಅರ್ಹರಿಗೆ ಮುಂದಿನ ಬಾರಿ, ಹಾ ಈಗ ಇವರಿಗೆ ಅಂತ ಈಗ ಹಾಗೆ ಹಂಗೆ ಆಗ್ತಾ ಇರುವಂತದ್ದು. ಅಷ್ಟೇ. ಹೌದು ಸರ್, ಖಂಡಿತ ನಿಮ್ ಪಾಯಿಂಟ್ ನಾನು ತಗೋತೀನಿ. ಈಗ ನೀವು ಸರ್ ಹೇಳಿದ್ರಿ ಮೈಸೂರಿಂದ ನಾರ್ತ್ ವರ್ಗೂ ಕೂಡ DK ಶಿ ಅವರು ಎಷ್ಟು ಸ್ಟ್ರಾಂಗ್ ಅಂತ ನೋಡ್ತಾ ಹೋದಾಗ ಈ ಒಕ್ಕಲಿಗ ಓಟ್ಗಳನ್ನ ಬಾಚ್ಕೊಳ್ಳೋದ್ರಲ್ಲಿ ಅವರು ಸ್ಟ್ರಾಂಗ್. ಅವ್ರು ಈಗ ಏನಾದ್ರು ಅಧಿಕಾರ ಬಂದ್ರೆ ಹೇಳಿ ಸರ್. ನೋಡಿ, ಅವರಿಗೆ ಒಕ್ಕಲಿಗರ ಸಪೋರ್ಟ್ ಇದ್ದಿದ್ರೆ ಇವತ್ತು ಒಕ್ಕಲಿಗರ ರಾಜಕೀಯ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದು ದೇವೇಗೌಡರಿಗೆ. ಹೌದ್ರಾ, ಇವರು ಇವತ್ತೇನಪ್ಪ ಅಂದ್ರೆ ಆಗಿತ್ತಂತಂದ್ರೆ ಇವರ ಧ್ವನಿ ಬೇರೆ ರೀತಿ ಇರ್ತಿತ್ತು, ಇವ್ರ ಬಾರ್ಗೇನಿಂಗ್ ಕೆಪಾಸಿಟಿ ಬೇರೆ ರೀತಿ ಇರ್ತಾ ಇತ್ತು. ಇವತ್ತು ಏನಪ್ಪ ಅಂದ್ರೆ ಬಾರ್ಗೇನ್ ಮಾಡೋ ಕೆಪಾಸಿಟಿ ಅವರ ಧ್ವನಿಯಲ್ಲಿ ಇಲ್ಲಿ ಕಾಣ್ತಾ ಇಲ್ಲ DK ಶಿವಕುಮಾರ್ ಅವರಿಗೆ. ಯಾಕೆ ಅಷ್ಟು ವೀಕ್ ಇದ್ದಾರೆ ಅಂತ ಹೇಳಿದಾರಪ್ಪ ಅಂದರೆ ಅವರು ಎಷ್ಟು ಒಕ್ಕಲಿಗ ಸೀಟ್ಗಳನ್ನು ಗೆಲ್ಲಿಸಿದ್ದಾರೆ ಅಂತಕ್ಕಂಥದ್ದು ಒಂದು ಚಿತ್ರಣ ಇದೆ ಅಲ್ಲಿ. ಹಾಗಾಗಿ ಆಮೇಲೆ ನಾರ್ತ್ ಕರ್ನಾಟಕದಲ್ಲಿ ಅವರ ಒಂದು ಏನು ಬೆಂಬಲ ಇದೆ, ಎಷ್ಟು ಅವರಿಗೆ ಮಾಸ್ ಸಪೋರ್ಟ್ ಇದೆ, ಅದು ಚಿತ್ರಣ ಇದೆ ರಾಜಕೀಯವಾಗಿ. ಅದಕ್ಕೆ ಅವರು ಧ್ವನಿಯಲ್ಲಿ ಏನಪ್ಪ ಅಂದ್ರೆ ಇದಿಲ್ಲ, ಎಲ್ಲ ಅವ್ರು ಮಾಡ್ತಾರೆ ಅಂತ ಹೇಳ್ತಾರೆ, ಇನ್ನೂ ಇಲ್ಲ ಮೊಗಮ್ಮಾಗಿ ಹೇಳ್ತಾರೆ ಎಲ್ಲ. ಯಾಕಂದ್ರೆ ಮಾತಾಡಿಸ್ತೀನಿ ರೀ ಸರ್. ಓಕೆ ಮಹೇಶ್ ಸರ್, ಅದೇ ನಾನು ನಿಮ್ಮನ್ನ ಕೇಳಕ್ ಹೋದೆ, ನೀವು ಅವಾಗ್ಲೇ ಪಾಯಿಂಟ್ ನ ಅದನ್ನ ನೋಟ್ ಮಾಡಿದ್ರೆ ಅದಕ್ಕೆ ನಾನು ಅದನ್ನ ಕೇಳ್ತಾ ಇದ್ದೀನಿ. ಈಗ DK ಶಿ ಅವರು ಬದಲಾದ್ರೆ ಏನಾದ್ರೂ ಬದಲಾವಣೆಗಳಾಗುತ್ತಾ? ನಾನು ನಮ್ಮ ಕಾಂಗ್ರೆಸ್ ವಕ್ತಾರರನ್ನ ಅವ್ರ ಭಾಷಣವನ್ನ ಕೇಳಿದೆ. ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಕಾಲದಲ್ಲಿ ವಜ್ರ ವೈಡೂರ್ಯಗಳನ್ನ ರಸ್ತೆಯಲ್ಲಿ ಮಾರಾಟ ಮಾಡ್ತಾ ಇದ್ರಂತೆ. ನಮ್ಮ ದರ್ಶನ್ ಅವರು ಹೇಳಿದಂತ ಏನು ಈ ರಾಜ್ಯ ಸರ್ಕಾರ ಬಂದ ಮೇಲೆ ಕನ್ನಡ ನಾಡಿನ ಜನತೆಗೆ ಕೊಟ್ಟಿದಾರಲ್ಲ ಏನು ಎಲ್ಲವನ್ನ ಭಾಗ್ಯಗಳನ್ನ, ಆ ಭಾಗ್ಯಗಳನ್ನ ನೋಡಿ ಈ ರಾಜ್ಯದ ಜನ ವಿಧಾನಸೌಧದ ಮುಂದೆ ಚಿನ್ನ ವಜ್ರ ವೈಡೂರ್ಯಗಳನ್ನ ಮಾರುವಂಥದ್ದನ್ನು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಹೇಳಿದ್ದಾರೆ, JDSನ ವಕ್ತಾರರು ಯಾವುದೋ ಒಂದು ಮಾತನ್ನ ಬೆಳೆಸಿದ್ರು. ಇವತ್ತು ಒಂದು ತಿಂಗಳ ಹಿಂದೆ ದಾವಣಗೆರೆ ಚುನಾವಣೆಯಲ್ಲಿ ಇಡೀ ರಾಜ್ಯ ಸರ್ಕಾರ ಹೋಗಿ ಕೂತಿತ್ತು, ಅಲ್ಲಿ 1 ತಿಂಗಳು ಹೊಂಟೋಯ್ತು. ಬಬ್ಬರಿದ ಭಾಷಣವನ್ನ ಮಾಡಿದಂತ DK ಶಿವಕುಮಾರ್ ಸಾಹೇಬ್ರು ಮತ್ತೆ ತಮಿಳ್ನಾಡಿನತ್ತ ಹೋದ್ರು. ತಮಿಳ್ನಾಡಲ್ಲೂ ಸಹ ಬಬ್ಬರಿದ ಭಾಷಣ ಮಾಡಿದವರು JDSನವರು, BJPಯವರಲ್ಲ, ಇದೇ DK ಶಿವಕುಮಾರ್ ಸಾಹೇಬ್ರು. ಕರ್ನಾಟಕದಲ್ಲಿ ನೀವೇನಾರ ಮಾಡ್ಕೊಳ್ಳಿ, ನಾನು ಅಲ್ಲಿ ಬಬ್ಬರಿತೀನಿ ಅಂತ ಹೇಳಿ, ಎಲ್ಲಿ ತಮಿಳ್ನಾಡಲ್ಲಿ ಪಾಪ ಸಂತೋಷ ಅಲ್ಲೂ ಭಾಷಣ ಮಾಡಿದ್ದಾರೆ. ಇವತ್ತು ರಾಜ್ಯ, ಆಮೇಲೆ ಕುಮಾರಣ್ಣ ರಾಜ್ಯದ ಕೇವಲ ಕರ್ನಾಟಕದ ಮಿನಿಸ್ಟರ್ ಅಲ್ಲ, ಇಡೀ ದೇಶಕ್ಕೆ ಇವತ್ತು ಇಂಡಸ್ಟ್ರಿಯಲ್ ಅಂಡ್ ಸ್ಟೀಲ್ ಮಿನಿಸ್ಟರ್ ಆಗಿದ್ದಾರೆ. ವೈಜಾಗಿನ ಜನ ಇವತ್ತು ಯಾರಿಗೆ ಹಾಲಿನ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ನೆನಪಿಸ್ತೇನೆ. ಎಷ್ಟು ಸಾವಿರ ಉದ್ಯೋಗಿಗಳನ್ನ ಕೊಟ್ಟರು ಅಂತ ಹೇಳಿ, ನಮ್ಮ ರಾಜ್ಯಕ್ಕೂ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೆನ್ನೆಸ್ತಾನೆ. ನಾನು ಸಹ ಇದೇ ಒಂದು ಮೀಟಿಂಗಿಗೆ, ಭದ್ರಾವತಿ ಮೀಟಿಂಗ್ಗೆ ನಾನು ಅಟೆಂಡ್ ಮಾಡಿದ್ದೀನಿ. ಭದ್ರಾವತಿಯಲ್ಲಿ ಯಾರ್ಯಾರು ಚುನಾವಣೆ ನಿಂತಿರೋರೆಲ್ಲರ ಜೊತೆ ಅಲ್ಲಿ ಏನಾಗಿದೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಿಮ್ಗೆ ಹೇಳ್ತೇವೆ. ಇವತ್ತು ಗೇಮ್ ಚೇಂಜರ್ ಅಥವಾ ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಗಾದೆಗೆ ಕೂತಿದ್ದಾರೆ ಅಂತ ತಿಳ್ಕೊಂಡಿದ್ದೀರಿ. ನಮ್ಮ ದರ್ಶನ್ ಸರ್ ಒಂದು ಮಾತು ಹೇಳಿದ್ರು, ಅನೇಕ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನ ಕೊಟ್ಟಿದ್ದೀವಿ ಅಂತ. ಮೊದಲನೇ ಬಡ್ಜೆಟ್ ಅಲ್ಲಿ ಸಿದ್ದರಾಮಯ್ಯನವರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ರಾಮನಗರದಿಂದ ತೆಗೆದು ಸಾತ್ನೂರು ಇವತ್ತು DK ಶಿವಕುಮಾರ್ ಸಾಹೇಬ್ರ ಕ್ಷೇತ್ರ ಇದೆ ಅದಕ್ಕೆ ಕೊಡ್ತಾರೆ. ಇವತ್ತಿನವರೆಗೂ ಯಾಕೆ ಪೂಜೆ ಮಾಡ್ಲಿಲ್ಲ ನೀವು ಗುದ್ಲಿ ಪೂಜೆನ? ಸರ್, ಗುದ್ಲಿ ಪೂಜೆ ಅದು ನೀವು ಅನ್ಕೊಳ್ಳಿ. ಇವತ್ತು BJP JDS ತಂದಂತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ತೆಗೆದುಕೊಂಡೋಗಿ ನೀವೇ ತಗೊಂಡೋಗಿದ್ರಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಬಿಡುಗಡೆ ಮಾಡಿಸ್ಕೊಂಡಿದ್ದೀರಿ. ನಾನು ಮುಖ್ಯಮಂತ್ರಿ ಆದ ದಿನನೇ ಓಪನ್ ಮಾಡಬೇಕು ಅಂತೇಳಿ ಇದುವರೆಗೂ ಪೂಜೆ ಮಾಡಲಿಲ್ಲ. ಯಾವುದಕ್ಕೆ? ಆಸ್ಪತ್ರೆಗೆ. ಇದು ಒಂದು ಕಡೆ. ಇವತ್ತು ದೆಹಲಿಗೆ ಹೋಗ್ತಾ ಇರುವಂತ ಉದ್ದೇಶ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. DK ಶಿವಕುಮಾರ್ ಸಾಹೇಬ್ರು ಅವ್ರ ತಮ್ಮ ಇಬ್ರು ಒಟ್ಟಿಗೆ ಯಾಕೆ ಹೋಗ್ತಾರೆ ಅಂತ. ಸುರ್ಜೇವಾಲಾರ್ ಅವರು 1000 ಸರಿ ಕರ್ನಾಟಕಕ್ಕೆ ಬಂದಿದ್ದಾರೆ. ಎಂತಕ್ಕೆ ಬಂದ್ರು? ಇವರು ಯಾರು, ಅವರದೇ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಸಾಹೇಬ್ರು ಬಂದಿದ್ದಾರೆ. ನಾವಿಲ್ಲಿ ನಮ್ಗೆ ಕನ್ಫ್ಯೂಸ್ ಆಗೋಗಿದೆ. ಯಾರಿಗೆ? BJPಗೆ, JDSಗೆ, ರಾಜ್ಯದ ಜನರಿಗೆ. ಏನ್ ಕನ್ಫ್ಯೂಸ್ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಸಾಹೇಬ್ರು ಹೈಕಮಾಂಡ,
ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೈಕಮಾಂಡ, ಸೋನಿಯಾಜಿ ಅವರು ಹೈಕಮಾಂಡ, ಅವ್ರಿಗೆ clarity ಇಲ್ಲ ಅಂತ ಅನಿಸ್ತಾ ಇದೆ. ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ದೆಹಲಿಗೆ ಹೋಗಿ ಯಾವ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಬರ್ತಾ ಇದ್ದಾರೆ ಅನ್ನೋದು ಅದು ಅವ್ರಿಗೆ ಗೊತ್ತಿದೆ. ಇವತ್ತೆಲ್ಲವನ್ನ ನಾವು ನೋಡಿದ್ದೇವೆ. ಈ ರಾಜ್ಯದ ಜನ ಒಬ್ಬನೇ ಒಬ್ಬ ಮಿನಿಸ್ಟರ್ ಆಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗ್ಲಿ ಇವರೆಲ್ಲರೂ ಹೋದ ತಕ್ಷಣ ಕರ್ನಾಟಕದಲ್ಲಿ ಕೆಲವೊಂದು ಸಚಿವರುಗಳು ಮಾಧ್ಯಮಗೋಷ್ಠಿ ಮಾಡ್ತಾರೆ. ಇವತ್ತು ಸಹ ಕುಣಿಗಲ್ನ ಶಾಸಕರು ಹೇಳಿದ್ದಾರೆ ಏನಂತ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತೆ ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿದೆ ಅಂತ ಅವರು ಹೇಳ್ತಾರೆ. ಆಮೇಲೆ ನಮ್ ದರ್ಶನ್ ಸರ್ ಹೇಳ್ತಾರೆ ಕಾಂಗ್ರೆಸ್ ನಲ್ಲಿ ಯಾವ್ದು ಒಳ ಜಗಳಗಳಿಲ್ಲ ಅಂತ. ನನ್ನೆ ಮಾಧ್ಯಮ ಗೋಷ್ಠಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಬೆಳಗಾವಿಯಲ್ಲಿ. ಇವೆಲ್ಲವನ್ನು ನಾವು ದರ್ಶನ್ ಸರ್ ಮಾತು ನಂಬೋದ ಅಥವಾ ಸತೀಶ್ ಜಾರಕಿಹೊಳಿ ಅವ್ರ ಮಾತು ಕೇಳೋದ ಅಥವಾ ಶಿವಗಂಗನ ಮಾತು ಕೇಳೋದ, ಇವೆಲ್ಲವನ್ನ. ಮತ್ತೆ ಜೊತೆಗೆ ಹೇಳ್ತಾರೆ ನಮ್ಮ ಅನೇಕ ತರನಾದಂತ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೀವಂತ. ನೀವು ಗವಿಯಪ್ಪನ್ ಕೇಳಿ ಹೋಗ್ಬಿಟ್ಟು ಅಣ್ಣ ನಿನ್ಗೆ ಎಷ್ಟು ಜನ ಬಂದಿದೆ ಅಂತ, ಗವಿಯಪ್ಪ ನಮ್ಮ ಪಕ್ಷ ಅಲ್ಲ ಕಾಂಗ್ರೆಸ್. ಬಸವರಾಜ್ ರಾಯಾರೆಡ್ಡಿ ಅವ್ರು ಕೇಳಿ, ಪಾಟೀಲ್ ಅವ್ರು ಕೇಳಿ ಅಥವಾ ಶಿವಗಂಗನ್ ಕೇಳಿ, ಇವ್ರು ಯಾರು ನಮ್ಮ ಪಕ್ಷದವರಲ್ಲ. ಕಾಂಗ್ರೆಸ್ ನಲ್ಲಿರುವಂತ ಶಾಸಕರೇ ಇವ್ರ ಮೇಲೆ ಅಪಾದನೆ ಮಾಡುವಾಗ ನಾವು ಕೈ ಕಟ್ಟಿ ಕೂತ್ಕೋಬೇಕಾಗಿತ್ತ? ನೋಡಿ, ಇವಾಗ ಅವ್ರ ವಿಚಾರ ಪ್ರಶ್ನೆ ಮಾಡಿದಾಗ ಕೆಲವೊಬ್ಬರಿಗೆ ಅನುದಾನದ ಸಮಸ್ಯೆ ಇದ್ದಾಗ ಅವ್ರು ಹೇಳ್ಕೊಂಡಿದ್ದಾರೆ ನಮಗೆ ಅಭಿವೃದ್ಧಿ ಕಾರ್ಯಗಳು ಬೇಕು ಅಂತ ಶಾಸಕರಾಗಿ ಅವ್ರ ಹಕ್ಕು ಕೇಳ್ಕೊಂಡಿರ್ ತಪ್ಪೇನಾದ್ರೂ ಇದೆಯಾ? ನಮ್ಮ ಶಾಸಕರೇ ಆಗ್ಲಿ ಕೇಳಿದ್ದಾರೆ, ಬಿಡ್ರಿ, ತಪ್ಪೇನೂ ಇಲ್ಲ. ಇವತ್ತು ನಾವು ಕೇಳಿದ್ದು ಹಾಗೇನೆ ನಮಗೇನಾದ್ರೂ ನೀವು ಮಾಡಿ. ಕೇಂದ್ರ ನಾವು ಒಕ್ಕೂಟ ವ್ಯವಸ್ಥೆನಲ್ಲಿ ಇದೀವಿ, ಇಲ್ಲಿ ರಾಜ್ಯ ಇದೆ. ನೋ ನಾವು ಕೇಳ್ತಾ ಇದೀವಿ, ನಮಗೆ ಬರ್ಬೇಕಾಗಿದ್ದೆಲ್ಲ ಬಂದ್ರೆ ನೀವು ಕೇಳದೇನ್ರಿ ಭರ್ಪೂರ್ ಇವತ್ತು 2,000 ಕೊಡೋದು 4,000 ರೂಪಾಯಿನೂ ಕೊಡ್ತೀವಿ ಮೇಡಮ್. ಹಾಗೇನೆ ಅವಾಗ ಒಂದು ಪ್ರಶ್ನೆ ಒಂದು ಬಾಕಿ ಇತ್ತು, GBA ಚುನಾವಣೆಗೆ ಏನು ಕಾಸಿಲ್ಲ ಅಂತೆ. ಅಲ್ರಿ, ನಿಮಗೆ ಅಧಿಕಾರ ಬಂದಿದ್ದು, ನಿಮಗೆ ಅಧಿಕಾರ ಇತ್ತು. ಕುಮಾರಸ್ವಾಮಿ ಅವರಿಗೆ, ಗೋವಿಂದರಾಜ್ ಅವರು ಪ್ಲೀಸ್, ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಇತ್ತು, ಯಡಿಯೂರಪ್ಪನವ್ರಿಗೆ ಅಧಿಕಾರ ಇತ್ತು, ಬೊಮ್ಮಾಯಿ ಅವರಿಗೆ ಅಧಿಕಾರ ಇತ್ತು. ಏನು ಕಡಲೆಪುರಿ ತಿಂತಾ ಇದ್ರ? ಇವತ್ತು 369 ಕ್ಷೇತ್ರಗಳನ್ನ ಮಾಡಿ 5 ಪಾಲಿಕೆಗಳನ್ನ ಮಾಡಿ ನಾವು ಚುನಾವಣೆ ಮಾಡೇ ಮಾಡ್ತೀವಿ ಅಂತ ಶತಸಿದ್ಧವಾಗಿ ನಿಂತಿದ್ದೀವಿ. ನಾವು ಮಾಡ್ತೀವಿ, ನೀವು ನಿಂತ್ಕೊಳ್ಳಿ ಮಹೇಶಣ್ಣ, ನೀವು ನಿಂತ್ಕೊಳ್ಳಿ ಒಂದ್ ಕಡೆ, ನೀವು ಸೋಲಿರಂತೆ ನಿಂತ್ಕೊಳ್ಳಿ ಅಂತ ನಾನೇ ವೆಲ್ಕಮ್ ಮಾಡ್ತಾ ಇದ್ದೀನಿ GBAಗೆ. ಹಾಗೇನೆ ಗ್ರಾಮ ಪಂಚಾಯತಿ GBA 3 ಮಾಡೋದಕ್ಕೆ ನಾವು ಬದ್ಧರಿದ್ದೀವಿ, ನಾವು ಮಾಡೇ ಮಾಡ್ತೀವಿ. ಮತ್ತೆ ಇನ್ನೊಂದು ಫೈನಲಿ ವಿಲ್ ಕಮ್ ಟು ದಿಸ್ ಟಾಪಿಕ್ ಮೇಡಮ್. ಇವತ್ತು ನೀವೇನೇ ವಿಚಾರಗಳು ಚರ್ಚೆಗಳು ಅವರವರ ಭಾವನೆಗೆ ತಕ್ಕಂತೆ ಎಲ್ಲ ಇರಬಹುದು. ಆಮೇಲೆ ಬಹಳ ಮುಖ್ಯವಾಗಿ ತಮಿಳುನಾಡು ಚುನಾವಣಾ ಪ್ರಚಾರಕ್ಕೆ ಹೋದ್ರು ಅಂದ್ರು. ನರೇಂದ್ರ ಮೋದಿ ಅವರು 1268 ಚುನಾವಣಾ ರ್ಯಾಲಿಗಳನ್ನ ಮಾಡಿದ್ದಾರೆ. 1,00,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಲ್ಲ. ಈ ದೇಶದ ಪ್ರಧಾನಿ ಬರೀ ಚುನಾವಣಾ ಪ್ರಚಾರ ನಾ ಹೇಳ್ತಿರೋದು 1268 ಎಷ್ಟು ದಿನ, ಎಷ್ಟು ಗಂಟೆ, ಒಟ್ಟು 418 ವಿದೇಶಿ ಪ್ರವಾಸ. ಅಂದ್ರೆ ನಮ್ಮಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಇದೆ, ಇನ್ನೊಂದೇನೋ ಹೈಕಮಾಂಡ್, ಅವರು ಇವರು ಕನ್ಫ್ಯೂಷನ್ ಅಂತಂದ್ರು. ನಮ್ದು ಪದ್ಮನಾಭ ನಗರದ ಬೆಡ್ರೂಮ್ ಅಲ್ಲಿ ಯಾವುದು ಡಿಸಿಷನ್ ಆಗುದಿಲ್ಲ. ನಮ್ದೊಂದು ರಾಷ್ಟ್ರೀಯ ಪಕ್ಷ ಇದೆ. ಹೈಕಮಾಂಡ್ ಅಂತ ಬಂದ್ರಲ್ಲಿ ಸೋನಿಯಾ ಗಾಂಧಿ ಅವರು ಇದ್ದಾರೆ, ನಮ್ಮ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂತ ಇದೆ, ರಾಹುಲ್ ಗಾಂಧಿ ಅವರು ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ವೇಣುಗೋಪಾಲ್ ಅವರು ಇದ್ದಾರೆ, ಎಲ್ಲರೂ ಹೈಕಮಾಂಡ್ ಅಲ್ಲಿ ಬರ್ತಾರೆ. ನಮ್ದೇನು ಯಾವ್ದಾದ್ರು ಟಿಕೆಟ್ ಕೊಡ್ಬೇಕಾದ್ರೆ ಅದು ಸೂಟ್ ಕೇಸ್ ಇಂದ ಕೊಟ್ಟಾಗುವಂತ ಟಿಕೆಟ್ಗಳಲ್ಲ, ಅದನ್ನು ನಿರ್ಧಾರ ಮಾಡೋದಕ್ಕೆ ಹೈಕಮಾಂಡ್ ಇದೆ. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಬಿರುಕಿಲ್ಲ, ಸರ್ಕಾರ ಸುಸೂತ್ರವಾಗಿ ನಡೀತಾ ಇದೆ. ಅಲ್ಲಲ್ಲ, ಇವರು ರಾಯರೆಡ್ಡಿ ಅವರೇ ಹೇಳಿದ್ರಲ್ಲ ಬೊಕ್ಕಸ ಖಾಲಿ ಆಗಿದೆ ಅಂತ ಹೇಳಿ. ಕೇಂದ್ರವನ್ನು ನಾವು ಕೇಳಿದ್ವಿ ಸ್ವಾಮಿ, ನಿಮಗೆ ಬರೀ ಕಾಂಗ್ರೆಸ್ ಅಂತ ಹೇಳಿ ಬಂದಿದ್ದಾರೆ ಬಿಡಿ ಸರ್. ಇಲ್ಲಿ ಬಿಜೆಪಿ ಹೋಗ್ತಾರೆ. ಇವತ್ತು ಬುಲೆಟ್ ಟ್ರೈನ್ ಬರ್ತಲೂ ಇದೆ, ರೈಲ್ವೆಗಳು ಡಬಲ್ ಆಗ್ತಾ ಇದೆ, ಎಲೆಕ್ಟ್ರಿಕ್ ಆಗ್ತಾ ಇದೆ. ಕಾಂಗ್ರೆಸ್ ಅವರಿಗೆ ಕಾಣ್ತಾ ಇಲ್ಲ, ರಸ್ತೆಗಳು ಡಬಲ್ ಆಗ್ತಾ ಇದಾವೆ. ಬೆಂಗಳೂರಿಂದ ಮೈಸೂರು ರಸ್ತೆ ಆಗಿರೋದು ಮೋದಿ ಅವರು ಮಾಡಿದಿಂದಲೇ, ಬೆಂಗಳೂರಿಂದ ಚೆನ್ನೈಗೆ ಮಾಡಿರೋದು ಮೋದಿ ಅವರೇ, ಕಾಂಗ್ರೆಸ್ ಅವರೇನ್ ಮಾಡಿರಲಿಲ್ಲ. ಇವತ್ತು ಬೆಂಗಳೂರಿಂದ ಮುಂಬೈ ಮಾಡಿದ್ದು ವಾಜಪೇಯಿ ಸರ್ಕಾರ ಬಂದ ಮೇಲೆ. ಈ ರೀತಿ ಅಭಿವೃದ್ಧಿ ಯೋಜನೆಗಳನ್ನ ಮಾಡಿ ತೋರಿಸ್ಕೊಟ್ಟಿದ್ದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರಗಳು ಬಂದಾದ್ಮೇಲೆ. ಇರ್ಲಿ, ಇವತ್ತು ಕರ್ನಾಟಕದ ಕಾಂಗ್ರೆಸ್ಸಿನ ಪರಿಸ್ಥಿತಿ ಯಾವ ತರ ಆಗ್ತಾ ಇದೆ ದಿನೇ ದಿನೇ ಡಿ ಕೆ ಶಿವಕುಮಾರ್ಗೆ ಅಂದ್ರೆ, ನಾವು ಮಹಾಭಾರತದಲ್ಲಿ ಏನು ಅರ್ಜುನಂಗೆ ಯಾವ ರೀತಿಯ ಶ್ರೀಕೃಷ್ಣ ಒಂದು ಬೆಂಬಲವಾಗಿ ನಿಂತಿದ್ದ, ಇದು ಅದೇ ರೀತಿ ಇವತ್ತು ಡಿ ಕೆ ಶಿವಕುಮಾರ್ ಜೊತೆ ಯಾವುದೇ ಶ್ರೀಕೃಷ್ಣ ಇಲ್ಲದ್ದೇ ಕೊರತೆಯಾಗಿ ಇವತ್ತು ಟ್ರಬಲ್ ಶೂಟರ್ಗೆ ಟ್ರಬಲ್ ಜಾಸ್ತಿ ಆಗಿರೋದ್ರಿಂದ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಭೀಮಾ ಘಟೋತ್ಕಚ ಎಲ್ಲರೂ ಸೇರ್ಕೊಂಡು ಇವತ್ತು ಎಲ್ಲವನ್ನು ಟಾರ್ಗೆಟ್ ಮಾಡ್ತಾ ಇರೋದು ಇದೇ ಟ್ರಬಲ್ ಶೂಟರ್ಗೆ ಟ್ರಬಲ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಇದೆಲ್ಲ ವಾತಾವರಣ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡೋಕ್ಕೂ ಬಿಡಲ್ಲ, ಈ ಸರ್ಕಾರನೂ ಇರಲ್ಲ ಅನ್ನೋದಕ್ಕೆ ಎಲ್ಲೋ ಮುನ್ಸೂಚನೆಗಳು ಬರ್ತಾ ಇದೆ. ಬಹುಶಃ ಇನ್ನೊಂದು 10-12 ದಿನದಲ್ಲಿ ಏನ್ ಬೇಕಾದ್ರೂ ನಡೀಬಹುದು ಈ
ರಾಜ್ಯದಲ್ಲಿ ಅನ್ನೋದಕ್ಕೆ ಎಲ್ಲವೂ ಮಾಡ್ತಾ ಇದೆ. ಏನಾದ್ರೂ ಮಾಡ್ಕೊಳ್ಳಿ, ಈ ರಾಜ್ಯದ ಕಡೆ ಗಮನ ಕೊಡುವಂತ ಮುಖ್ಯಮಂತ್ರಿಗಳು ಇಲ್ಲ ಮಂತ್ರಿಗಳು ಬಂದು ಸಾಕಷ್ಟು ಕೆಲಸ ಮಾಡೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಬರ್ತಕ್ಕಂಥ ಚುನಾವಣೆ ಆಲ್ರೆಡಿ ಮುನ್ಸೂಚನೆ ತೋರಿಸ್ತಾ ಇದೆ ನಿಮ್ಗೆ. Yes, thank you so much. ಮೂರು ಜನಕ್ಕೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್ ಭಾಗಿಯಾಗಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ನೀವು ಇಷ್ಟೊತ್ತು ಕೂಡ ಕೇಳಿಸ್ಕೊಂಡ್ರಿ. ಏನೇ ಬದಲಾವಣೆಗಳಾದ್ರೂ ಅಥವಾ ಯಾರೇ ಸಿಎಂ ಆಗ್ಲಿ ಯಾರೇ DCM ಆಗ್ಲಿ, ನೀವು ಕೇಳುವಂಥದ್ದು ನಮಗ್ ಗೊತ್ತು, ಅಭಿವೃದ್ಧಿ ಅದನ್ನ ಯಾರು ಮಾಡ್ತಾರೆ ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ನಿಮ್ಮನ್ನ ಉದ್ಧಾರ ಮಾಡುವವರನ್ನ ನೀವು ಗೆಲ್ಲಿಸ್ತಾ ಹೋಗಿ. ಹಾಗೆ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.